ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ದೆಹಲಿಯ ಸುಲ್ತಾನರು, ದೆಹಲಿಯ ಸುಲ್ತಾನರ ಆಡಳಿತ ಆರಂಭವಾಗಲಿಕ್ಕೆ ಕಾರಣವಾದಂತಹ ಅರಬ್ಬರ ಮತ್ತು ಟರ್ಕರ ದಾಳಿಗಳು, ಹಾಗೆಯೇ ದೆಹಲಿಯನ್ನು ಆಳಿದಂತಹ ಮುಸ್ಲಿಂ ರಾಜ ಸಂತತಿಗಳು, ಅದರ ಪ್ರಮುಖ ಅರಸರುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಖಿಲ್ಜಿ ಸಂತತಿಯ ಆರಂಭದ ಕುರಿತು ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೆ. ಖಿಲ್ಜಿ ಸಂತತಿಯನ್ನಾಳಿದಂಥ ಅತ್ಯಂತ ಪ್ರಸಿದ್ಧ ಅರಸನೇ ಯಾರು ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇವನು ಸಾಶ 1296ರಿಂದ ಸಾಶ 1316ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಇವನನ್ನ ದ್ವಿತೀಯ ಅಲೆಕ್ಸಾಂಡರ್ ಎಂದು ಕರೆಯಲಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿಯನ್ನ ದ್ವಿತೀಯ ಅಲೆಕ್ಸಾಂಡರ್. ಚಿಕ್ಕ ವಯಸ್ಸಿನಲ್ಲಿಯೇ ಇಡೀ ಜಗತ್ತನ್ನೇ ಗೆಲ್ಲಬೇಕೆಂಬ ಹಂಬಲವನ್ನ ಅಲೆಕ್ಸಾಂಡರ್ ಹೊಂದಿದ್ದ ಮತ್ತು ಅದರಲ್ಲಿ ಅವನು ಯಶಸ್ವಿಯಾಗಿಯೂ ತನ್ನ ಕಾರ್ಯವನ್ನು ಪೂರೈಸ್ತಾನೆ. ಅದೇ ರೀತಿ ಭಾರತದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತಹ, ದೆಹಲಿಯಲ್ಲಿ ಸಾಮ್ರಾಟನಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿಯೂ ಸಹ ಮಹತ್ವಾಕಾಂಕ್ಷಿಯಾಗಿದ್ದು ಇಡೀ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವವನ್ನು ಸ್ಥಾಪಿಸತಕ್ಕಂಥ ಹಂಬಲವನ್ನು ಹೊಂದಿದ್ದ. ಹಾಗಾಗಿನೇ ತನ್ನ ಯುದ್ಧಗಳ ಮೂಲಕ ಇಡೀ ಭಾರತದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದ್ದಷ್ಟೇ ಅಲ್ಲದೆ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸಿದ. ಹಾಗಾಗಿ ಇವನ್ನ ದ್ವಿತೀಯ ಅಲೆಕ್ಸಾಂಡರ್ ಎಂದು ಕರೆಯಲಾಗಿದೆ. ಇನ್ನು ಇವನ ಸಾಧನೆಗಳು, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ನಾವು ಎರಡು ಭಾಗಗಳಾಗಿ ಮಾಡಿಕೊಳ್ತೇವೆ. ಒಂದು ಸೈನಿಕ ಸಾಧನೆಗಳು, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳು. ಎರಡನೇದಾಗಿ ಆಡಳಿತ ಸಾಧನೆಗಳು. ಈಗ ನಾವು ಮೊದಲನೇದಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳ ಕುರಿತಾಗಿ ತಿಳಿದುಕೊಳ್ಳೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳನ್ನು, ಸೈನಿಕ ಸಾಧನೆಗಳನ್ನು ನಾವು ಮತ್ತೆ ಎರಡು ಭಾಗಗಳಾಗಿ ವಿಭಜನೆಯನ್ನು ಮಾಡಿಕೊಳ್ತೇವೆ. ಒಂದು ಉತ್ತರ ಭಾರತದ ದಂಡಯಾತ್ರೆಗಳು, ಎರಡನೇದು ದಕ್ಷಿಣ ಭಾರತದ ದಂಡಯಾತ್ರೆಗಳು. ಈಗ ಮೊದಲನೇದಾಗಿ ನಾವು ಉತ್ತರ ಭಾರತದ ದಂಡಯಾತ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಉತ್ತರ ಭಾರತದ ದಂಡಯಾತ್ರೆಗಳು. ಅಲ್ಲಾವುದ್ದೀನ್ ಖಿಲ್ಜಿ ತಾನು ದೆಹಲಿಯ ಸುಲ್ತಾನನಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಇಡೀ ಉತ್ತರದ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪನೆಯನ್ನ ಮಾಡಲಿಕ್ಕಾಗಿ ಹಲವು ರಾಜ ಮನೆತನಗಳ ಮೇಲೆ ಆಕ್ರಮಣವನ್ನ ನಡೆಸ್ತಾನೆ. ಈ ಆಕ್ರಮಣಗಳ ಉದ್ದೇಶ, ಉತ್ತರ ಭಾರತದ ದಂಡಯಾತ್ರೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಉತ್ತರದಲ್ಲಿ ಇಸ್ಲಾಂ ಪ್ರಭುತ್ವವನ್ನು ಸ್ಥಾಪಿಸುವುದು. ಉತ್ತರದಲ್ಲಿ ಇಸ್ಲಾಂ ಪ್ರಭುತ್ವದ ಸ್ಥಾಪನೆಯನ್ನ ಮಾಡತಕ್ಕಂಥದ್ದು ಇವನ ಉತ್ತರದ ದಂಡಯಾತ್ರೆಯ ಪ್ರಮುಖವಾದಂತಹ ಉದ್ದೇಶವಾಗಿತ್ತು. ಆದರೆ ಈ ಉತ್ತರ ದಂಡಯಾತ್ರೆಯಲ್ಲಿ ಅವನು ಯಾರ್ಯಾರನ್ನ, ಯಾವ ಅರಸರುಗಳನ್ನು ಸೋಲಿಸ್ತಾ ಅಂತ ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಗುಜರಾತಿನ ಆಕ್ರಮಣ. ಗುಜರಾತ್ ಆಕ್ರಮಣ ಸಾಶ 1297ರಲ್ಲಿ, ಸಾಶ 1297ರಲ್ಲಿ ಇವನು ಗುಜರಾತಿನ ಮೇಲೆ ಆಕ್ರಮಣವನ್ನ ನಡೆಸ್ತಾನೆ. ಈ ದಂಡಯಾತ್ರೆಯ ನಾಯಕತ್ವವನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷ ದಂಡನಾಯಕರುಗಳಾದಂಥ ಉಲ್ಲೂ ಖಾನ್ ಮತ್ತು ನಜರತ್ ಖಾನ್ರು ವಹಿಸಿಕೊಳ್ತಾರೆ.
ಉಲ್ಲೂ ಖಾನ್ ಮತ್ತು ನಜರತ್ ಖಾನ್ ಎಂಬ ದಂಡನಾಯಕರ ನೇತೃತ್ವದಲ್ಲಿ 1297ರಲ್ಲಿ ಗುಜರಾತಿನ ಮೇಲೆ ಅಲ್ಲಾವುದ್ದೀನ್ ದಾಳಿ ಆಕ್ರಮಣ ಎಂತಕ್ಕಂಥದನ್ನ ನಡೆಸ್ತಾನೆ. ಗುಜರಾತಿನ ಅನಿಲ್ವಾಡ, ಸೋಮನಾಥ ಮತ್ತು ಕ್ಯಾಂಬೆ ತೀರಗಳನ್ನು ವಶಪಡಿಸಿಕೊಂಡು ಅಪಾರವಾದಂತಹ ಸಂಪತ್ತನ್ನ ಲೂಟಿ ಮಾಡಲಾಗುತ್ತದೆ. ಗುಜರಾತಿನ ಅರಸನಾದಂಥ ರಾಜ ಕರ್ಣದೇವ ಸೋತು ಗುಜರಾತ್ನಿಂದ ದೇವಗಿರಿಗೆ, ದಕ್ಷಿಣದ ದೇವಗಿರಿಗೆ ಪಲಾಯನ ಎಂತಕ್ಕಂಥದನ್ನ ಮಾಡ್ತಾನೆ. ತನ್ನ ಮಗಳಾದಂಥ ದೇವಲಾ ದೇವಿಯ ಜೊತೆಗೆ ರಾಜ ಕರ್ಣದೇವ ಪಲಾಯನ ಎಂತಕ್ಕಂಥದನ್ನ ಮಾಡ್ತಾನೆ. ಕರ್ಣದೇವನ ಹೆಂಡತಿ ಕಮಲಾದೇವಿ ಅಲ್ಲಾನ ಸೈನಿಕರಿಗೆ ಸೆರೆಯಾಗ್ತಾಳೆ. ಅಲ್ಲಾವುದ್ದೀನ್ ಖಿಲ್ಜಿ ಕಮಲಾದೇವಿಯನ್ನ ವಿವಾಹವಾಗಿ ತನ್ನ ಅಂತಃಪುರಕ್ಕೆ ಸೇರಿಸಿಕೊಳ್ತಾನೆ. ಹೀಗೆ ಈ ದಂಡಯಾತ್ರೆಯ ಸಂದರ್ಭದಲ್ಲಿ ಉಲ್ಲೂ ಖಾನ್ ಮತ್ತು ನಜರತ್ ಖಾನ್ ಎಂಬ ದಕ್ಷ ದಂಡನಾಯಕರುಗಳು ರಾಣ ಕರ್ಣದೇವನನ್ನ ಸೋಲಿಸ್ತಾರೆ. ಮತ್ತು ಸೋತಂಥ ಕರ್ಣದೇವ ದಕ್ಷಿಣದ ದೇವಗಿರಿಯ ಅರಸನಾದಂಥ ರಾಮಚಂದ್ರ ದೇವನಲ್ಲಿ ಹೋಗಿ ಆಶ್ರಯವನ್ನು ಪಡಿತಾನೆ. ಅವನ ಜೊತೆಗೆ ಅವನ ಮಗಳು ದೇವಲಾ ದೇವಿಯು ಆಶ್ರಯವನ್ನು ಪಡೆದುಕೊಳ್ತಾರೆ. ಇನ್ನು ಕರ್ಣದೇವನ ಹೆಂಡತಿ ಕಮಲಾದೇವಿ, ಅವಳು ಅಲ್ಲಾನ ಸೆರೆಯಾಗಿ ಅಲ್ಲಾನ ಅಂತಃಪುರ ಅಂತಕ್ಕನ್ನೋದನ್ನು ಸೇರ್ತಾಳೆ. ಈ ದಾಳಿಯ ವೇಳೆಯಲ್ಲಿಯೇ ಮಲ್ಲಿಕಾಫರ್ ಎಂಬ ನಪುಂಸಕ ಅಲ್ಲಾನಿಗೆ ಸಿಗ್ತಾನೆ. ಅವನನ್ನ 1,000 ದಿನಾರ್ಗಳಿಗೆ ಕೊಂಡುಕೊಳ್ಳಲಾಗಿದೆ. ಹಾಗಾಗಿ ಮಲ್ಲಿಕಾಫರ್ಗೆ ಅಜಾರ್ ದಿನಾರಿ ಎಂಬ ಹೆಸರು ಎಂತಕ್ಕಂಥದ್ದು ಬಂತು. ಈಗ ಅಲ್ಲಿ ಸೆರೆ ಸಿಕ್ಕಂತಹ ಮಲ್ಲಿಕಾಫರ್ನೇ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆಯ ದಂಡನಾಯಕನಾಗಿ ದಕ್ಷಿಣದಲ್ಲಿ ಅವನ ಪ್ರಭುತ್ವ ವಿಸ್ತರಣೆ ಆಗಲಿಕ್ಕೆ ಕಾರಣಕರ್ತನಾಗ್ತಾನೆ. ಹೀಗೆ ಮೊಟ್ಟ ಮೊದಲಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಗುಜರಾತಿನ ಮೇಲೆ ಆಕ್ರಮಣವನ್ನು ಮಾಡಿ ಅಪಾರವಾದಂತಹ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಷ್ಟೇ ಅಲ್ಲ, ಅಲ್ಲಿಯ ಅರಸ ಕರ್ಣದೇವನ ಹೆಂಡತಿಯನ್ನು ಸೆರೆ ಹಿಡಿದು ಅವಳನ್ನು ವಿವಾಹವಾಗಿ ಅವಳನ್ನು ಅಂತಃಪುರಕ್ಕೆ ಸೇರಿಸಿಕೊಳ್ತಾನೆ. ಸೋತಂತಹ ಕರ್ಣದೇವ ಮತ್ತು ಅವನ ಮಗಳು ದೇವಲಾದೇವಿ ಓಡಿ ಹೋಗಿ ದಕ್ಷಿಣದ ದೇವಗಿರಿಯ ಅರಸನಾದಂತಹ ರಾಮಚಂದ್ರ ದೇವನಲ್ಲಿ ಆಶ್ರಯ ಎಂತಕ್ಕನ್ನೋದನ್ನು ಪಡೆದುಕೊಳ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಅವನಿಗೆ ಮಲ್ಲಿಕಾಫರ್ ಎಂತಕ್ಕಂಥ ಒಬ್ಬ ನಪುಂಸಕ ಸಿಗ್ತಾನೆ. ಅವನನ್ನು 1000 ದಿನಾರ್ಗಳನ್ನು ಕೊಟ್ಟು ಕೊಂಡುಕೊಳ್ಳಲಾಗುತ್ತೆ. ಅವನು ಮುಂದೆ ಅಲ್ಲಾನ ದಂಡನಾಯಕನಾಗಿ ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕತ್ವ ಎಂತಕ್ಕನ್ನೋದನ್ನು ವಹಿಸಿಕೊಳ್ತಾನೆ. ಇನ್ನು 2 ರಣತಂಬೋ ಆಕ್ರಮಣ. ಗುಜರಾತನ್ನ ಗೆದ್ದ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ರಣತಂಬೋರ್ ಕೋಟೆಯ ಮೇಲೆ 1301ರಲ್ಲಿ ಆಕ್ರಮಣವನ್ನು ನಡೆಸ್ತಾನೆ. 1301ರಲ್ಲಿ ರಣತಂಬೋರ್ ಕೋಟೆಯ ಮೇಲೆ ಆಕ್ರಮಣವನ್ನು ಮಾಡಿದ. ಆಗ ರಣತಂಬೋರನ್ನ ಹಿಂದೂ ಅರಸನಾದಂಥ ರಾಣ ಹಮ್ಮೀರ ದೇವ, ಆಗ ರಣತಂಬೋರನ್ನು ಆಳ್ತಾ ಇದ್ದಂತಹ ಅರಸ ಹಿಂದೂ ಆಗಿದ್ದು ರಾಣ ಹಮ್ಮೀರ ದೇವ ಆಡಳಿತವನ್ನು ನಡೆಸ್ತಾ ಇದ್ದ. ಈ ದಾಳಿಗೆ ಕಾರಣ ಏನು ಅಂತ ಹೇಳಿದ್ರೆ, ರಾಣ ಹಮ್ಮೀರ ದೇವ ನವ ಮುಸ್ಲಿಮರಿಗೆ ಆಶ್ರಯವನ್ನ ನೀಡಿದ್ದ. ಅದನ್ನ ವಿರೋಧಿಸ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಅದನ್ನು ವಿರೋಧಿಸ್ತಾನೆ. ನವ ಮುಸ್ಲಿಮರನ್ನ ರಣತಂಬೋರಿಂದ ಹೊರಹಾಕುವಂತೆ ಎಚ್ಚರಿಕೆಯನ್ನು ಕೊಡ್ತಾನೆ. ಆ ಎಚ್ಚರಿಕೆಗೆ ರಾಣ ಹಮ್ಮೀರ ದೇವ
ಬಗ್ಗದೇ ಇದ್ದಾಗ ನಸ್ರತ್ ಖಾನನ ನೇತೃತ್ವದಲ್ಲಿ 1,00,000 ಸೈನ್ಯವನ್ನ ರಣತಂಬೋರ್ ಆಕ್ರಮಣಕ್ಕಾಗಿ ದಾಳಿಗಾಗಿ ಕಳುಹಿಸಿಕೊಡ್ತಾನೆ. ಈಗ ನವಮುಸ್ಲಿಮರಿಗೆ ಆಶ್ರಯವನ್ನ ನೀಡಿದ್ದನ್ನ ವಿರೋಧಿಸಿದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನೆ ರಣತಂಬೋರ್ ಕೋಟೆಯ ಮೇಲೆ ಆಕ್ರಮಣವನ್ನ ನಡೆಸುತ್ತೆ. ಉಲ್ಲೂ ಖಾನ್ ಮತ್ತು ನಸ್ರತ್ ಖಾನ್ 1 ವರ್ಷಗಳ ಕಾಲ ನಿರಂತರವಾದಂತಹ ಪ್ರಯತ್ನ ಎಂತಕ್ಕನ್ನೋದನ್ನ ಮಾಡ್ತಾರೆ. 1 ವರ್ಷಗಳ ಕಾಲ ನಿರಂತರ ದಾಳಿಯನ್ನು ನಡೆಸಿದ್ರು ರಣತಂಬೋರ್ ಕೋಟೆಯ ಒಂದು ಕಲ್ಲನ್ನು ಅವರಿಗೆ ಅಲುಗಾಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ 1 ವರ್ಷದ ನಿರಂತರ ಪರಿಶ್ರಮದ ನಂತರ ಅವರ ವಾಪಸ್ ಹೊರಡುವ ಸಿದ್ಧತೆಯಲ್ಲಿ ತೊಡಗಿಕೊಳ್ತಾರೆ. ಅಲ್ಲಿಗೆ ಅಲ್ಲಾವುದ್ದೀನ್ ಖಿಲ್ಜಿಯೇ ಬರ್ತಾನೆ. ಹಮ್ಮೀರ ದೇವನ ಮಂತ್ರಿಯಾಗಿದ್ದಂತಹ ರಣಮಲ್ಲನ ಜೊತೆಗೆ ಸಂಧಾನವನ್ನ ಮಾಡಿಕೊಳ್ತಾನೆ. ರಣಮಲ್ಲನ ಜೊತೆಗೆ ನಡೆಸಿದಂತಹ ಒಳಪಿತೂರಿಯಿಂದಾಗಿ ಕೋಟೆಯ ಬಾಗಿಲು ತೆರೆಯಲ್ಪಡುತ್ತೆ. 1 ವರ್ಷ ನಿರಂತರವಾಗಿ ಹೋರಾಟವನ್ನು ಮಾಡಿದರೂ ಕೋಟೆಯನ್ನು ವಶಪಡಿಸಿಕೊಳ್ಳಿಕ್ಕಾಗದೇ ಇದ್ದಂತಹದ್ದನ್ನ ಕೇವಲ ತನ್ನ ಒಳಸಂಚಿನ ಮೂಲಕ ಅಲ್ಲಾವುದ್ದೀನ್ ಖಿಲ್ಜಿ ತೆಗೆಸುವಲ್ಲಿ ಯಶಸ್ವಿಯಾಗ್ತಾನೆ. ರಣಮಲ್ ಎಂಬಂತಹ ಮಂತ್ರಿ ಸಂಪೂರ್ಣವಾದಂತಹ ಸಹಕಾರವನ್ನ ಅಲ್ಲಾವುದ್ದೀನ್ ಖಿಲ್ಜಿಗೆ ನೀಡ್ತಾನೆ. ಕೆಲವೇ ಗಂಟೆಗಳಲ್ಲಿ 1 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದರೂ ವಶಪಡಿಸಿಕೊಳ್ಳಲಿಕ್ಕಾಗದೇ ಇದ್ದಂತಹ ಕೋಟೆಯನ್ನ ಕೆಲವೇ ಗಂಟೆಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕರು ವಶಪಡಿಸಿಕೊಳ್ತಾರೆ. ರಾಣ ಹಮ್ಮೀರ ದೇವ ಯುದ್ಧದಲ್ಲಿ ಹೋರಾಟವನ್ನ ಮಾಡ್ತಾ ವೀರ ಮರಣವನ್ನ ಹೊಂದುತ್ತಾನೆ. ರಣತಂಬೋರಿನ ಕೋಟೆ ಅಲ್ಲಾವುದ್ದೀನನ ವಶವಾಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ತನಗೆ ಸಹಾಯವನ್ನ ಮಾಡಿದಂಥ ರಣಮಲ್ಲನಿಗೆ ರಣತಂಬೋರ್ ಕೋಟೆಯನ್ನ ಒಪ್ಪಿಸ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರ್ತಾನೆ. ಅದರ ಅರಸನನ್ನಾಗಿ ಮಾಡ್ತೇನೆ ಅಂತಕ್ಕಂತಹ ವಚನವನ್ನ ನೀಡಿರ್ತಾನೆ. ಅದರಂತೆ ರಣಮಲ್ ಬಂದು ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕೇಳ್ತಾನೆ, ನನ್ನನ್ನು ಅರಸನನ್ನಾಗಿ ಮಾಡು ಅಂತೇಳಿ. ಇಷ್ಟು ವರ್ಷಗಳ ಕಾಲ ನಿನಗೆ ಅನ್ನವನ್ನು ಹಾಕಿದಂಥ ನಿನ್ನ ಸ್ವಾಮಿಗೆ ನೀನು ದ್ರೋಹವನ್ನು ಮಾಡಿದೆಯಾ, ನೀನು ನಂಬಿಕೆಗೆ ಅರ್ಹನಲ್ಲ ಅಂತೇಳಿ ರಣಮಲ್ಲನ ಶಿರಶ್ಛೇದನವನ್ನು ಮಾಡಿಸ್ತಾನೆ. ಹೀಗೆ ರಣಮಲ್ಲನಿಗೂ ಅಧಿಕಾರ ದೊರೆಯಲಿಲ್ಲ, ಹಮ್ಮೀರ ದೇವನು ಉಳಿಯಲಿಲ್ಲ. ರಣತಂಬೋರಿನ ಕೋಟೆ ಅಂತಕ್ಕಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಯಿತು. ಇನ್ನು 3ನೇ ಮೇವಾಡದ ಆಕ್ರಮಣ. ಮೇವಾಡ ಅಥವಾ ಚಿತ್ತೂರು. ಮೇವಾಡದ ಆಕ್ರಮಣ ಅಥವಾ ಚಿತ್ತೂರಿನ ಆಕ್ರಮಣ ಸಾಶ 1303. ಸಾಶ 1303ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಮೇವಾಡದ ಮೇಲೆ ಆಕ್ರಮಣವನ್ನ ಮಾಡಿದರು. ಮೇವಾಡವನ್ನು ಆಳ್ತಾ ಇದ್ದಂಥ ಸಿಸೋಡಿಯನ್ನರು ರಜಪೂತರಲ್ಲಿಯೇ ಅಪಾರವಾದಂತಹ ಗೌರವವನ್ನು ಹೊಂದಿದ್ರು. ಶೌರ್ಯ ಮತ್ತು ಸಾಹಸಕ್ಕೆ ಅವರು ಹೆಸರಾಗಿದ್ದರು. ಅಂತಹ ಸಿಸೋಡಿಯನ್ನರ ರಾಜ್ಯವಾಗಿದ್ದಂತಹ ಮೇವಾಡದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಂಡು ಬೀಳುತ್ತೆ. ಆ ಮೇವಾಡದ ರಾಜಧಾನಿಯೇ ಚಿತ್ತೋಡ್. ಚಿತ್ತೋಡ್ ಕೋಟೆಯನ್ನ ಯಾರೂ ವಶಪಡಿಸಿಕೊಳ್ಳಲಾಗದ್ದು ಎಂದು ನಂಬಲಾಗಿತ್ತು. ಅಂತಹ ಚಿತ್ತೋಡಿನ ಕೋಟೆಯನ್ನ ಶತಾಯಗತಾಯ ಗೆಲ್ಲಲೇಬೇಕು ಎಂತಕ್ಕಂಥ ಹಂಬಲವನ್ನು ಉದ್ದೇಶವನ್ನು ಇಟ್ಟುಕೊಂಡು ಅಪಾರವಾದಂತಹ ಸೈನ್ಯವನ್ನು ತೆಗೆದುಕೊಂಡು ಅಲ್ಲಾವುದ್ದೀನ್ ಖಿಲ್ಜಿ ಸ್ವತಃ ಸೈನ್ಯದ ನಾಯಕತ್ವವನ್ನು ವಹಿಸಿ ಚಿತ್ತೋಡ್ ಕೋಟೆಯ ಮೇಲೆ ಆಕ್ರಮಣ ಎಂತಕ್ಕನ್ನೋದನ್ನ ಮಾಡ್ತಾರೆ. ಆಗ ಚಿತ್ತೋಡಿನ ಅರಸನಾಗಿ ರಾಣ ರತನ್ ಸಿಂಗ್ ಅಂತಕ್ಕಂಥವನು ಆಡಳಿತವನ್ನ ನಡೆಸ್ತಾ ಇದ್ದ. ಯುದ್ಧದಲ್ಲಿ ಸೋತಂತಹ ರತನ್ ಸಿಂಗ್ ಅಲ್ಲಾನ
ಬಂಧಿಯಾಗಿ ದೆಹಲಿಯ ಸೆರೆಮನೆಯನ್ನ ಸೇರ್ತಾನೆ. ರಾಣಾ ರತನ್ ಸಿಂಗ್ ಸೋತು ಶರಣ ಬಂಧನಕ್ಕೆ ಒಳಗಾದರೂ ಸಹ ಚಿತ್ತೋಡಿನ ಜನರು ರಾಣಿ ಪದ್ಮಿನಿಯ ನೇತೃತ್ವದಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ. ತಮ್ಮ ಕೋಟೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಅವರು ಯಶಸ್ವಿಯಾಗ್ತಾರೆ. ಯುದ್ಧವನ್ನು ನಿಲ್ಲಿಸಿದಂತಹ ಅಲ್ಲಾವುದ್ದೀನ್ ಖಿಲ್ಜಿ ರತನ್ ಸಿಂಗನ ಜೊತೆಗೆ ದೆಹಲಿಗೆ ಹಿಂದಿರುಗ್ತಾನೆ. ದೆಹಲಿಯಲ್ಲಿ ಅವನನ್ನ ಸೆರೆಮನೆಯಲ್ಲಿ ಇಡಲಾಗುತ್ತೆ. ರಾಣಿ ಪದ್ಮಿನಿಯ ಸೌಂದರ್ಯದಿಂದ ಮನಸೋತಿದ್ದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಏನಾದರೂ ಮಾಡಿ ರಾಣಿ ಪದ್ಮಿನಿಯನ್ನ ಗೆಲ್ಲಲೇಬೇಕು, ಅವಳನ್ನು ವಶಪಡಿಸಿಕೊಳ್ಳಲೇಬೇಕಂತಕ್ಕಂತಹ ಹಂಬಲ ಅವನಲ್ಲಿ ಮತ್ತೆ ನೂರುಮಡಿಯಾಗ್ತಾ ಹೋಗುತ್ತೆ. ಅದೇ ವೇಳೆ ರಾಣಿ ಪದ್ಮಿನಿ ಮಾರುವೇಷದಲ್ಲಿ ಕೆಲವೇ ಸಖಿಯರ ಜೊತೆಗೆ ದೆಹಲಿಯ ಸೆರೆಮನೆಯನ್ನ ತಲುಪ್ತಾಳೆ. ಬಂಧನದಲ್ಲಿದ್ದಂತಹ ತನ್ನ ಪತಿ ರತನ್ ಸಿಂಗ್ನನ್ನ ಸೆರೆಮನೆಯಿಂದ ಬಿಡಿಸಿ ಕರೆತರುವಲ್ಲಿ ಯಶಸ್ವಿಯಾಗ್ತಾರೆ. ಇದರಿಂದ ಅಲ್ಲಾಹನಿಗೆ ಅವಮಾನ ಆಗುತ್ತೆ. ಅಷ್ಟೇ ಅಲ್ಲ, ರಾಣಿ ಪದ್ಮಿನಿ ಅಪೂರ್ವ ಸೌಂದರ್ಯವತಿ ಮಾತ್ರ ಆಗಿರದೆ ಒಬ್ಬ ವೀರ ಕನ್ಯೆಯೂ ಆಗಿದ್ದಾಳೆ ಎಂಬ ಅರಿವು ಆದ ನಂತರ ಶತಾಯಗತಾಯ ಅವಳನ್ನು ಪಡೆಯಲು ಮತ್ತೊಮ್ಮೆ ಮೇವಾಡದ ಮೇಲೆ ಆಕ್ರಮಣ ಎಂತಕ್ಕಂಥದನ್ನ ನಡೆಸ್ತಾರೆ. ಎರಡನೆಯ ಬಾರಿಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಮೇವಾಡದ ಚಿತ್ತೋಡ್ ಕೋಟೆಯ ಮೇಲೆ ಆಕ್ರಮಣ ಎಂತಕ್ಕಂಥದನ್ನ ನಡೆಸುತ್ತೆ. ಚಿತ್ತೋಡಿನ ಪುರುಷರೆಲ್ಲರೂ ರಣರಂಗದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ವಿರುದ್ಧ ಹೋರಾಟವನ್ನ ಮಾಡ್ತಾ ವೀರ ಮರಣವನ್ನ ಹೊಂದುತ್ತಾ ಇದ್ದರೆ, ಅತ್ತ ಅವರ ಮಡದಿಯರು ರಜಪೂತ ಮಹಿಳೆಯರು ಕೋಟೆಯ ಒಳಗೆ ಪವಿತ್ರ ಜೋಹಾರನ್ನ ಆಚರಣೆ ಅಂತಕ್ಕಂಥದನ್ನ ಮಾಡ್ತಾರೆ. ಚಿತ್ತೋಡನ್ನ ಗೆದ್ದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೋಡಿನ ಕೋಟೆಯ ಒಳಗಡೆ ಪ್ರವೇಶವನ್ನ ಮಾಡ್ತಾನೆ. ಎಲ್ಲೆಲ್ಲೂ ನೆತ್ತರು ರಕ್ತ ಅಂತಕ್ಕಂಥದ್ದು ಎಪ್ಪುಗಟ್ಟಿರುತ್ತೆ. ಕೈಕಾಲುಗಳನ್ನು ಕಳೆದುಕೊಂಡಂತಹ ಸೈನಿಕರ ಆಕ್ರಂದನ ಚೀತ್ಕಾರ ಅಂತಕ್ಕಂಥ ಅವನಿಗೆ ಕೇಳಿಸ್ತಾ ಇರುತ್ತೆ. ಎಲ್ಲೆಲ್ಲೂ ಎಣಗಳ ರಾಶಿ ಅಂತಕ್ಕಂಥದ್ದು ಬಿದ್ದಿರುತ್ತೆ. ಅತ್ತ ಮಹಿಳೆಯರೆಲ್ಲರೂ ಪವಿತ್ರ ಜೋಹಾರ್ ಅಂತಕ್ಕಂಥದನ್ನ ಆಚರಣೆ ಅಂತಕ್ಕಂಥದನ್ನ ಮಾಡ್ತಾ ಇದ್ರು. ರಾಣಿ ಪದ್ಮಿನಿಯು ಸಹ ಜೋಹಾರನ್ನ ಆಚರಣೆ ಅಂತಕ್ಕಂಥದನ್ನ ಮಾಡ್ತಾಳೆ. ರಾಣಿ ಪದ್ಮಿನಿ ಅವನಿಗೆ ದೊರೆಯೋದಿಲ್ಲ. ಆದರೆ ಚಿತ್ತೋಡಿನ ಕೋಟೆ ಅಂತಕ್ಕಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಗುತ್ತೆ. ಹೀಗೆ 1303ರಲ್ಲಿ ಚಿತ್ತೋಡನ್ನ ವಶಪಡಿಸಿಕೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಹಿರಿಯ ಮಗನಾದಂತಹ ಖಿಜರ್ ಖಾನನನ್ನ ಚಿತ್ತೋಡಿನ ರಾಜ್ಯಪಾಲನಾಗಿ ನೇಮಕವನ್ನ ಮಾಡ್ತಾನೆ. ಚಿತ್ತೋರ್ನ ರಾಜ್ಯಪಾಲನನ್ನಾಗಿ ನೇಮಕವನ್ನ ಮಾಡಿ ಅಲ್ಲಿಂದ ಹಿಂದೆ ತಿರುಗ್ತಾನೆ. ಇನ್ನು 4ನೇದಾಗಿ ಮಾಳುವದ ವಶ. ಗುಜರಾತ್, ರಣತಂಬೋರ್ ಮತ್ತು ಮೇವಾಡಗಳನ್ನು ಗೆದ್ದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದಲ್ಲಿದ್ದಂತಹ ಸಣ್ಣ ರಾಜ್ಯಗಳ ಮೇಲೆ ತನ್ನ ಆಕ್ರಮಣವನ್ನ ನಡೆಸ್ತಾನೆ. ಈ ಸುದ್ದಿಯನ್ನು ತಿಳಿದಂತಹ ಮಾಳ್ವದ ಅರಸ ರಾಯ್ ಮಲ್ಹೋಕ್ ಎಂತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯ ಸುದ್ದಿಯನ್ನು ತಿಳಿದೇ ಅವನಿಗೆ ಹೋಗಿ ಸಂಪೂರ್ಣವಾಗಿ ಶರಣಾಗತಿ ಅಂತಕ್ಕಂಥದ್ದನ್ನ ಹೊಂದುತ್ತಾನೆ. ಹೀಗೆ ಮಾಳ್ವ ಅದರ ಅರಸನಾದಂತಹ ರಾಯ್ ಮಲ್ಹೋಕ್ ಶರಣಾಗತಿಯನ್ನು ಹೊಂದುವುದರ ಜೊತೆಗೆ ಅಲ್ಲಾವುದ್ದೀನನ ಸಾಮ್ರಾಜ್ಯದಲ್ಲಿ ವಿಲೀನ ಆಗುತ್ತೆ. ಆ ನಂತರ ಉಳಿದಂತಹ ಸಣ್ಣ ಸಣ್ಣ ರಾಜ್ಯಗಳು, ಉಜ್ಜಯಿನಿ, ಮಂಡು, ಧಾರ್,
ಚಾಂದೇರಿ ಮತ್ತು ಜೋನೂರ್ ರಾಜ್ಯಗಳನ್ನು ಗೆಲ್ಲುವುದರ ಜೊತೆಗೆ ಸಾಶಾ 1305ರಲ್ಲಿ ತನ್ನ ಉತ್ತರ ಭಾರತದ ದಿಗ್ವಿಜಯವನ್ನು ಯಶಸ್ಸಿನೊಂದಿಗೆ ಸಂಪೂರ್ಣವಾಗಿ ಮುಕ್ತಾಯಗೊಳಿಸ್ತಾನೆ. ಹೀಗೆ 1297ರಲ್ಲಿ ಆರಂಭವಾದಂತಹ ಉತ್ತರ ಭಾರತದ ದಿಗ್ವಿಜಯ ದಂಡಯಾತ್ರೆ ಅಂತ ಕರೆದು 1305ರಲ್ಲಿ ನಿಲ್ಲುತ್ತೆ. ಆ ವೇಳೆಗೆ ಇಡೀ ಉತ್ತರ ಭಾರತದ ಮೇಲೆ ತನ್ನ ಪ್ರಭುತ್ವವನ್ನು ವಿಸ್ತರಿಸುವಲ್ಲಿ, ಇಸ್ಲಾಂ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥನು ಯಶಸ್ವಿಯಾದ. ಹೀಗೆ ಮಾಳ್ವ ಹಾಗೂ ಇತರ ಎಲ್ಲ ರಾಜ್ಯಗಳನ್ನು 1305ರ ವೇಳೆಗೆ ಗೆಲ್ಲುವುದರ ಜೊತೆಗೆ ಇಡೀ ಉತ್ತರದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಯಶಸ್ವಿಯಾದ. ಇವಿಷ್ಟು ಅವನ ಉತ್ತರ ಭಾರತದ ದಂಡಯಾತ್ರೆಗಳು. ಅವನು ಉತ್ತರ ಭಾರತದಲ್ಲಿ ಪ್ರಮುಖವಾಗಿ 4 ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. 1 ಗುಜರಾತಿನ ಆಕ್ರಮಣ, 2 ರಣತಂಬೋರಿನ ಆಕ್ರಮಣ, 3 ಮೇವಾಡದ ಆಕ್ರಮಣ, 4 ಮಾಳ್ವ ಹಾಗೂ ಇತರೆ ರಾಜ್ಯಗಳ ಆಕ್ರಮಣ ಅಂತಕ್ಕಂಥದ್ದು. ಇನ್ನು 2ನೇದಾಗಿ ದಕ್ಷಿಣ ಭಾರತದ ದಂಡಯಾತ್ರೆಗಳು. ಉತ್ತರ ಭಾರತವನ್ನು ಗೆದ್ದ ನಂತರ ದಕ್ಷಿಣ ಭಾರತದ ಮೇಲೆ ತನ್ನ ದಂಡಯಾತ್ರೆಯನ್ನ ಕೈಗೊಳ್ಳುತ್ತದೆ. ಈ ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕ ಯಾರು ಅಂತಂದ್ರೆ ಮಲ್ಲಿಕಾಫರನ ನೇತೃತ್ವದಲ್ಲಿ, ನಾಯಕತ್ವದಲ್ಲಿ ಈ ದಕ್ಷಿಣದ ದಂಡಯಾತ್ರೆ ಅಂತಕ್ಕಂಥದ್ದು ನಡೀತು. ಇನ್ನು ದಕ್ಷಿಣದ ದಂಡಯಾತ್ರೆಯ ಉದ್ದೇಶಗಳು: ಮೊದಲನೇದಾಗಿ ದಕ್ಷಿಣದ ಸಂಪತ್ತನ್ನು ಲೂಟಿ ಮಾಡುವುದು. ದಕ್ಷಿಣ ಭಾರತದಲ್ಲಿದ್ದಂತಹ ಅಪಾರವಾದಂತಹ ಸಂಪತ್ತು ಅಂತ ಕರೆಯುತ್ತೆ. ಇಲ್ಲಿಯವರೆಗೆ ಕೇವಲ ಉತ್ತರ ಭಾರತದ ಮೇಲೆ ಆಕ್ರಮಣಗಳು ನಡೆದಿದ್ದು, ದಕ್ಷಿಣದ ಮೇಲೆ ಯಾರೂ ಆಕ್ರಮಣವನ್ನು, ವಿದೇಶಿ ದಾಳಿಕೋರರು ಆಕ್ರಮಣವನ್ನು ಮಾಡಿರಲಿಲ್ಲ. ಹಾಗಾಗಿನೇ ದಕ್ಷಿಣದಲ್ಲಿ ಅಪಾರವಾದಂತಹ ಸಂಪತ್ತು ರಾಜರುಗಳ ಬಳಿಯಲ್ಲಿ ಇತ್ತು. ಅಂತಹ ಸಂಪತ್ತನ್ನು ಲೂಟಿ ಮಾಡುವ ಉದ್ದೇಶವನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆ ಅಂತಕ್ಕಂಥದ್ದು ಹೊಂದಿತ್ತು. ಹೀಗೆ ಸಂಪತ್ತನ್ನು ಲೂಟಿ ಮಾಡುವುದು. ಇನ್ನು 2ನೇದಾಗಿ ದೇವಾಲಯಗಳನ್ನು ನಾಶ ಮಾಡುವುದು ಮತ್ತು ಇಸ್ಲಾಂ ಧರ್ಮದ ಪ್ರಚಾರವನ್ನು ನಡೆಸುವುದು. ದಕ್ಷಿಣದಲ್ಲಿದ್ದಂತಹ ದೇವಾಲಯಗಳನ್ನು ನಾಶಗೊಳಿಸಿ ಅಲ್ಲಿ ಇಸ್ಲಾಂ ಧರ್ಮದ ಪ್ರಚಾರವನ್ನು ನಡೆಸುವ ಉದ್ದೇಶವನ್ನು ಈ ದಕ್ಷಿಣದ ದಂಡಯಾತ್ರೆ ಅಂತಕ್ಕಂಥದ್ದು ಹೊಂದಿತ್ತು. ಈ 2 ಉದ್ದೇಶಗಳನ್ನು ಸಾರ್ಥಕಗೊಳಿಸಲಿಕ್ಕಾಗಿಯೇ ಮಲ್ಲಿಕಾಫರ್ನನ್ನ ದಕ್ಷಿಣದ ದಂಡಯಾತ್ರೆಯ ನಾಯಕನಾಗಿ ನಿಯೋಜನೆ ಅಂತಕ್ಕಂಥದನ್ನು ಮಾಡಲಾಯಿತು. ಹೀಗೆ ದಕ್ಷಿಣದ ದಂಡಯಾತ್ರೆಯ ನಾಯಕತ್ವವನ್ನು ವಹಿಸಿಕೊಂಡಂತಹ ಮಲ್ಲಿಕಾಫರ್ ದಕ್ಷಿಣದ ಮೇಲೆ ನಿರಂತರವಾಗಿ ದಾಳಿ ಅಂತಕ್ಕಂಥದನ್ನು ನಡೆಸ್ತಾನೆ. ಈ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣದಲ್ಲಿ ನಡೆಸಿದಂತಹ ಪ್ರಮುಖವಾದಂತಹ ದಂಡಯಾತ್ರೆಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ದೇವಗಿರಿಯ ಮೇಲೆ ಆಕ್ರಮಣ. ದೇವಗಿರಿ ಆಕ್ರಮಣ ಸಾಶಾ 1307ರಲ್ಲಿ ದಕ್ಷಿಣದ ದೇವಗಿರಿಯ ಮೇಲೆ ಅಲ್ಲ ತನ್ನ ಯುದ್ಧವನ್ನ ಸಾರ್ತಾನೆ. ದೇವಗಿರಿಯ ಅರಸನಾದಂತಹ ರಾಮಚಂದ್ರ ದೇವ ಅಲ್ಲಾಹನ ಸೈನಿಕರ ದಾಳಿಗೆ ಶರಣಾಗತಿ ಅಂತಕ್ಕಂಥದನ್ನ ಹೊಂದುತ್ತಾನೆ. ದೇವಗಿರಿ ಅಲ್ಲಾಹನ ವಶವಾಗುತ್ತೆ. ರಾಮಚಂದ್ರ ದೇವನ ಆಶ್ರಯದಲ್ಲಿದ್ದಂತಹ ಗುಜರಾತಿನ ಅರಸನಾದಂತಹ ಕರ್ಣದೇವ ಮತ್ತು ಅವನ ಮಗಳು ದೇವಲಾದೇವಿ ಅಲ್ಲಾವುದ್ದೀನನಿಗೆ ಸೆರೆಯಾಗ್ತಾರೆ. ಅಪಾರವಾದಂತಹ ಸಂಪತ್ತು ಅಲ್ಲಾವುದ್ದೀನನ ವಶವಾಗುತ್ತೆ. ಹೀಗೆ ಅಪಾರವಾದಂತಹ ಸಂಪತ್ತು ಮತ್ತು ದೇವಲಾದೇವಿಯನ್ನು ಕರೆದುಕೊಂಡು ಸೈನ್ಯ ದೆಹಲಿಯತ್ತ ಮರುಪ್ರಯಾಣವನ್ನು
ಬೆಳೆಸುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ದೇವಲಾದೇವಿಯನ್ನ ತನ್ನ ಮಗನಾದಂತಹ ಖಿಜರ್ ಖಾನನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ. ರಣತಂಬೋರಿನ ರಾಜ್ಯಪಾಲನಾಗಿ ನೇಮಕಗೊಂಡಿದ್ದಂತಹ ಖಿಜರ್ ಖಾನನಿಗೆ ಕೊಟ್ಟು ವಿವಾಹ ಎಂತಕ್ಕಂಥದನ್ನ ಮಾಡಲಾಯಿತು. ರಣತಂಬೋರ್ ಮತ್ತು ಮೇವಾಡದ ರಾಜ್ಯಪಾಲನಾಗಿರ್ತಾನೆ, ಅವನಿಗೆ ಕೊಟ್ಟು ವಿವಾಹವನ್ನ ಮಾಡಲಾಗುತ್ತೆ. ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಅಪಾರ ಸಂಪತ್ತಿನ ಒಡೆಯರಾಗ್ತಾನೆ. ಸಾಶ 1312ರಲ್ಲಿ ಮಲ್ಲಿಕಾಫರ್ ದೇವಗಿರಿಯ ಮೇಲೆ ಎರಡನೆಯ ಬಾರಿಗೆ ಆಕ್ರಮಣವನ್ನು ನಡೆಸ್ತಾನೆ. ಸಾಶ 1312ರಲ್ಲಿ ಎರಡನೆಯ ಬಾರಿಗೆ ದೇವಗಿರಿಯ ಮೇಲೆ ಆಕ್ರಮಣ ಮಾಡ್ತಾನೆ. ಅದಕ್ಕೆ ಕಾರಣ ಏನು ಅಂತಂದರೆ, ರಾಮಚಂದ್ರ ದೇವನ ಮಗ ಶಂಕರ ದೇವ ಕಪ್ಪ ಕಾಣಿಕೆಯನ್ನ ಕೊಡುವುದನ್ನು ನಿಲ್ಲಿಸ್ತಾನೆ. ರಾಮಚಂದ್ರ ದೇವ ಇರುವವರೆಗೂ ಪ್ರತಿ ವರ್ಷ ತಪ್ಪದೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಕಪ್ಪ ಕಾಣಿಕೆಗಳನ್ನು ನೀಡುತ್ತಾ ಇದ್ದ. ಅವನ ಮಗ ಅಧಿಕಾರಕ್ಕೆ ಬಂದ ನಂತರ, ಶಂಕರ ದೇವ ಅಧಿಕಾರಕ್ಕೆ ಬಂದ ನಂತರ ಅಲ್ಲಾವುದ್ದೀನ್ ಖಿಲ್ಜಿಗೆ ಕೊಡ್ತಾ ಇದ್ದಂತಹ ಕಪ್ಪ ಕಾಣಿಕೆಯನ್ನು ನಿಲ್ಲಿಸ್ತಾನೆ. ಅವನಿಂದ ಸ್ವತಂತ್ರನಾಗಲಿಕ್ಕೆ ಬಯಸ್ತಾನೆ. ಹಾಗಾಗಿ ಮತ್ತೊಮ್ಮೆ ಮಲ್ಲಿಕಾಫರ್ ಎರಡನೆಯ ಬಾರಿಗೆ ಸಾಶ 1312ರಲ್ಲಿ ದೇವಗಿರಿಯ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಶಂಕರ ದೇವನು ಸಹ ಸೋಲನ್ನ ಅನುಭವಿಸ್ತಾನೆ ಮತ್ತು ಅಲ್ಲಾನ ಸಾಮಂತನಾಗಿ ಅವನಿಗೆ ಕಪ್ಪ ಕಾಣಿಕೆಗಳನ್ನು ಮುಂದುವರಿಸ್ತಾನೆ. ಇದು ದೇವಗಿರಿಯ ಆಕ್ರಮಣ. ಇನ್ನೆರಡು, ಓರಂಗಲ್ ಆಕ್ರಮಣ. ಓರಂಗಲ್ಲಿನ ಆಕ್ರಮಣ 1310. ಸಾಶ 1309 ಮತ್ತು 10ರಲ್ಲಿ 1309 ಮತ್ತು 10ರಲ್ಲಿ ಓರಂಗಲ್ಲಿನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕಾಫರ್ ದಾಳಿಯನ್ನ ನಡೆಸ್ತಾರೆ. ಓರಂಗಲ್ಲಿನ ಕೋಟೆಯ ಮೇಲೆ ಮುತ್ತಿಗೆಯನ್ನ ಹಾಕ್ತಾರೆ. ಆಗ ಓರಂಗಲ್ಲನ್ನು ಆಳ್ತಾ ಇದ್ದಂಥ ಕಾಕತೀಯರ ದೊರೆ ಎರಡನೆಯ ಪ್ರತಾಪರುದ್ರ ದೇವ ಸೋಲನ್ನ ಒಪ್ಪಿಕೊಂಡು ಶರಣಾಗ್ತಾನೆ. ಎರಡನೇ ಪ್ರತಾಪರುದ್ರ ದೇವ ಸೋಲನ್ನು ಒಪ್ಪಿಕೊಂಡು ಶರಣಾಗತನಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಜೊತೆಗೆ ಒಪ್ಪಂದವನ್ನ ಮಾಡಿಕೊಳ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿಗೆ ತನ್ನ ಚಿನ್ನದ ಪ್ರತಿಮೆ, ಪ್ರತಾಪರುದ್ರ ದೇವ ತನ್ನ ಚಿನ್ನದ ಪ್ರತಿಮೆಯನ್ನ, 100 ಆನೆಗಳನ್ನ, 7,000 ಕುದುರೆಗಳನ್ನ ಹಾಗೂ ಚಿನ್ನ, ಬೆಳ್ಳಿ, ಆಭರಣಗಳನ್ನ ಮತ್ತು ಹಣವನ್ನ ನೀಡ್ತಾನೆ. ಅಮೀರ್ ಖುಸ್ರು ಇವನನ್ನ ಭಾರತದ ಗಿಳಿ ಅಂತೇಳಿ ಕರೆಯಲಾಗುತ್ತೆ. ಅಲ್ಲಾವುದ್ದೀನ ಆಶ್ರಯದಲ್ಲಿದ್ದಂಥ ಶ್ರೇಷ್ಠ ಕವಿ ಅಮೀರ್ ಖುಸ್ರು ಅಂತಕ್ಕಂಥದ್ದು. ಇವನು ತನ್ನ ಕೃತಿಯಲ್ಲಿ ಈ ರೀತಿಯಾಗಿ ಬರೆದಿದ್ದಾನೆ. ಪ್ರತಾಪರುದ್ರ ದೇವನು ತನ್ನ ಚಿನ್ನದ ಪ್ರತಿಮೆಯನ್ನು, 7,000 ಕುದುರೆ, 100 ಆನೆಗಳನ್ನು ಬಳುವಳಿಯಾಗಿ ನೀಡಿದನು. ಅಲ್ಲದೆ 1000 ಒಂಟೆಗಳು, ಅದರ ಮೇಲೆ ಚಿನ್ನ, ಬೆಳ್ಳಿ, ಆಭರಣಗಳನ್ನ ಮತ್ತು ಸಂಪತ್ತನ್ನ ಹೇರಿಕೊಂಡು ಬಳುಕುತ್ತಾ ತೆವಳುತ್ತಾ ದೆಹಲಿಯನ್ನು ತಲುಪಿದವು. ಅಂದ್ರೆ 1000 ಒಂಟೆಗಳಷ್ಟು ಹೊರುವಷ್ಟು ಸಂಪತ್ತನ್ನ ಪ್ರತಾಪರುದ್ರ ದೇವ ಅಲ್ಲಾವುದ್ದೀನ್ ಖಿಲ್ಜಿಗೆ ನೀಡಿದ. ಆ ಸಂಪತ್ತಿನ ಭಾರವನ್ನ ಹೊರಲಿಕ್ಕೆ ಆಗದೇ ಇದ್ದಂಥ ಒಂಟೆಗಳು ತೆವಳುತ್ತಾ ದೆಹಲಿಯನ್ನ ತಲುಪಿದವು ಅಂತೇಳಿ ತನ್ನ ಕೃತಿಯಲ್ಲಿ
ಅಮೀರ್ ಖುಸ್ರು ಅಂತಕ್ಕಂಥವನು ತಿಳಿಸ್ತಾನೆ. ಹೀಗೆ ಮಲ್ಲಿಕಾಫರನ ಓರಂಗಲ್ಲಿನ ದಾಳಿಯಿಂದಾಗಿ ಅಪಾರ ಪ್ರಮಾಣದ ಸಂಪತ್ತು ಅಂತಕ್ಕಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಯಿತು. ಇನ್ನು ಮೂರನೇದು ದೋರ ಸಮುದ್ರದ ದಾಳಿ. ದೋರ ಸಮುದ್ರದ ಆಕ್ರಮಣ. ಓರಂಗಲ್ಲನ್ನ ಗೆದ್ದು ಅಲ್ಲಿನ ಸಂಪತ್ತನ್ನ ವಶಪಡಿಸಿಕೊಂಡಂಥ ಮಲ್ಲಿಕಾಫರ್ ತನ್ನ ಮುಂದಿನ ಆಕ್ರಮಣವನ್ನ ಹೊಯ್ಸಳರ ನಾಡಾದಂತಹ ಅಥವಾ ಹೊಯ್ಸಳರ ರಾಜಧಾನಿಯಾದಂತಹ ದೋರ ಸಮುದ್ರ, ಈಗ ಅದನ್ನ ಹಳೇಬೀಡು ಅಂತೇಳಿ ನಾವು ಕರೀತೇವೆ, ಆ ದೋರ ಸಮುದ್ರದ ಮೇಲೆ ದಾಳಿ ಅಂತಕ್ಕನ್ನದನ್ನ ನಡೆಸ್ತಾನೆ. ಆಗ ಹೊಯ್ಸಳರ ಅರಸನಾದಂತಹ ಮೂರನೆಯ ಬಲ್ಲಾಳ ಆಳ್ವಿಕೆಯನ್ನ ನಡೆಸ್ತಾ ಇದ್ದಾರೆ. ಮುಸ್ಲಿಮರ ಹಠಾತ್ ದಾಳಿಯನ್ನ ನಿರೀಕ್ಷಿಸದೇ ಇದ್ದಂಥ ಮೂರನೆಯ ಬಲ್ಲಾಳನಿಗೆ ತನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳುವಲ್ಲಿ ಮತ್ತು ತನ್ನ ರಾಜಧಾನಿಯಾದಂತಹ ದೋರ ಸಮುದ್ರವನ್ನು ರಕ್ಷಿಸಿಕೊಳ್ಳುವಲ್ಲಿ ಅವನು ವಿಫಲನಾಗ್ತಾನೆ. ಹೊಯ್ಸಳರ ರಾಜ್ಯದಲ್ಲಿ ಮಲ್ಲಿಕಾಫರ್ ಲೂಟಿಯನ್ನ ಮಾಡ್ತಾನೆ, ದರೋಡೆಯನ್ನ ನಡೆಸ್ತಾನೆ. ಹಲವಾರು ದೇವಾಲಯಗಳನ್ನು ಅವನು ಸಂಪೂರ್ಣವಾಗಿ ನಾಶವನ್ನ ಮಾಡ್ತಾನೆ. ದೇವಾಲಯದಲ್ಲಿದ್ದಂತಹ ಸಂಪತ್ತನ್ನ ಲೂಟಿ ಮಾಡ್ತಾನೆ. ಕೊನೆಗೆ ಮೂರನೆಯ ಬಲ್ಲಾಳ ಅವನಿಗೆ ಸಂಪೂರ್ಣವಾಗಿ ಶರಣಾಗಿ ಆನೆಗಳನ್ನ, ಕುದುರೆಗಳನ್ನ ಮತ್ತು ಸಂಪತ್ತನ್ನ ಸಲ್ಲಿಸಿ ಅಲ್ಲಾನ ಸಾಮಂತನಾಗಿ ಅವನಿಗೆ ವಾರ್ಷಿಕ ಕಪ್ಪವನ್ನು ಕೊಡಲಿಕ್ಕೆ ಒಪ್ಪಿಕೊಳ್ತಾನೆ. ಹೀಗೆ ಸಂಧಾನದೊಂದಿಗೆ ಈ ದೇವಗಿರಿ ದೋರ ಸಮುದ್ರದ ಆಕ್ರಮಣ ಅಂತಕ್ಕಂಥದ್ದು ನಿಲ್ಲುತ್ತೆ. ಈಗ ತನ್ನ ದಕ್ಷಿಣದ ಮೂರನೆಯ ದಾಳಿಯನ್ನ ಮಲ್ಲಿಕಾಫರ್ ದೋರ ಸಮುದ್ರದ ಮೇಲೆ ನಡೆಸ್ತಾನೆ. ಇಲ್ಲಿ ದರೋಡೆಯನ್ನ ಮಾಡ್ತಾನೆ. ಮೂರನೇ ಬಲ್ಲಾಳನನ್ನು ಸೋಲಿಸಿ ದೋರ ಸಮುದ್ರವನ್ನ ನಾಶಗೊಳಿಸ್ತಾನೆ. ಹಲವಾರು ದೇವಾಲಯಗಳನ್ನ ಧ್ವಂಸ ಮಾಡ್ತಾನೆ. ಅಲ್ಲಿನ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಕೊನೆಗೆ ಮೂರನೆಯ ಬಲ್ಲಾಳ ಶರಣಾಗಿ ಅವರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಆನೆಗಳನ್ನು, ಕುದುರೆಗಳನ್ನು, ಸಂಪತ್ತನ್ನು ನೀಡಿದ್ದಷ್ಟೇ ಅಲ್ಲದೆ ವಾರ್ಷಿಕ ಕಪ್ಪವನ್ನು ಕೊಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಇನ್ನು ನಾಲ್ಕನೇ ಆಕ್ರಮಣ, ಮಧುರೈ ಆಕ್ರಮಣ. ಮಧುರೈ ಆಕ್ರಮಣ ಸಾಶ 1311ರಲ್ಲಿ ಮಧುರೈ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಮಧುರೈನಲ್ಲಿ ಅಧಿಕಾರಕ್ಕಾಗಿ ಸಹೋದರರ ನಡುವೆ ಕಿತ್ತಾಟ ನಡೀತಾ ಇದೆ. ಮಧುರೈನ ಅರಸನಾದಂತಹ ಕುಲಶೇಖರ ವರ್ಮ ಮರಣವನ್ನ ಹೊಂದುತ್ತಾನೆ. ಅವನ ಮರಣದ ನಂತರ ಅವನ ಮಕ್ಕಳಾದಂತಹ ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯರ ನಡುವೆ ಮಧುರೈ ಸಿಂಹಾಸನಕ್ಕಾಗಿ ಅಂತಃಕಲಹ ಎಂತಕ್ಕಂಥದ್ದು ಆರಂಭ ಆಯಿತು. ಆಗ ದಕ್ಷಿಣದ ದಂಡಯಾತ್ರೆಯಲ್ಲಿದ್ದಂಥ ಮಲ್ಲಿಕಾಫರ್ ಈ ಸುದ್ದಿಯನ್ನು ತಿಳಿದು ಮಧುರೈ ಮೇಲೆ ಆಕ್ರಮಣವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾನೆ. ಸುಂದರ ಪಾಂಡ್ಯನ ನೆರವಿಗೆ ನಿಲ್ತಾನೆ ಮತ್ತು ಸುಂದರ ಪಾಂಡ್ಯನನ್ನ ಸಿಂಹಾಸನದಲ್ಲಿ ಕೂರಿಸ್ತಾನೆ. ಆದರೆ ಮಲ್ಲಿಕಾಫರ್ ಸುಂದರ ಪಾಂಡ್ಯನನ್ನು ಅಧಿಕಾರಕ್ಕೆ ತಂದರೂ ಸಹ ಅಲ್ಲಿನ ಅಪಾರವಾದಂತಹ ಸಂಪತ್ತನ್ನ ಲೂಟಿಯನ್ನ ಮಾಡ್ತಾನೆ. ವಾಪಸ್ ಹಿಂದಿರುಗುವಾಗ ಅನೇಕ ದೇವಾಲಯಗಳನ್ನ ಧ್ವಂಸವನ್ನ ಮಾಡ್ತಾನೆ.
ಮಸೀದಿಯನ್ನ ನಿರ್ಮಾಣ ಎಂತಕ್ಕನ್ನೋದನ್ನ ಮಾಡ್ತಾನೆ. ಹಿಂದೂಗಳಿಗೆ ಕಿರುಕುಳ ಹಿಂಸೆ ಅಂತಕ್ಕನ್ನೋದನ್ನ ನೀಡ್ತಾನೆ. ಕೊನೆಗೆ ಸುಂದರ ಪಾಂಡ್ಯನನ್ನು ಬಂಧಿಸಿ ಅವನಿಂದ ಅಪಾರವಾದಂತಹ ಸಂಪತ್ತನ್ನು ಪಡೆದು ಅವನನ್ನು ಬಿಡುಗಡೆಗೊಳಿಸಿ ಪುನಃ ದೆಹಲಿಯ ಕಡೆಗೆ ತನ್ನ ಪ್ರಯಾಣ ಅಂತಕ್ಕನ್ನೋದನ್ನು ಬೆಳೆಸ್ತಾನೆ. ಈಗ ದಕ್ಷಿಣದ ದಂಡಯಾತ್ರೆಯಲ್ಲಿ ಮಲ್ಲಿಕಾರ್ಜುನ ಪ್ರಮುಖವಾಗಿ 4 ಆಕ್ರಮಣಗಳನ್ನು ನಡೆಸ್ತಾನೆ. ಒಂದು ದೇವಗಿರಿಯ ಆಕ್ರಮಣ, 2ನೇದು ಓರಂಗಲಿನ ಆಕ್ರಮಣ, 3ನೇದು ದೋರ ಸಮುದ್ರದ ಆಕ್ರಮಣ, 4ನೇದು ಮಧುರೈ ಆಕ್ರಮಣ. ಈ ಎಲ್ಲ ಆಕ್ರಮಣದ ನಂತರ 1311ರಲ್ಲಿ ಅಪಾರವಾದಂತಹ ಸಂಪತ್ತಿನೊಡನೆ ಅವನು ದೆಹಲಿಗೆ ಹಿಂದಿರುಗ್ತಾನೆ. ಆನಂತರ ಮತ್ತೆ ಅವನು ದಕ್ಷಿಣದ ಮೇಲೆ ಪದೇ ಪದೇ ದಾಳಿಯನ್ನು ಮಾಡಿ ಸಂಪತ್ತನ್ನು ಲೂಟಿಯನ್ನ ಮಾಡ್ತಲೇ ಇದ್ದ. ಇನ್ನು ಅವನ ಸೈನಿಕ ಸಾಧನೆಗಳಲ್ಲಿ 3ನೇದಾಗಿ ಗಡಿ ಭಾಗಗಳ ನಿಯಂತ್ರಣ. ಮಂಗೋಲಿಯನ್ನರು ಪದೇ ಪದೇ ವಾಯುವ್ಯ ಗಡಿ ಭಾಗದ ಮೂಲಕ ಬಂದು ಉತ್ತರದ ಅನೇಕ ಭೂಭಾಗಗಳ ಮೇಲೆ ತಮ್ಮ ಆಕ್ರಮಣವನ್ನು ಮಾಡ್ತಾ ಇದ್ರು. ಅಲ್ಲಿನ ಸಂಪತ್ತನ್ನು ಲೂಟಿ ದರೋಡೆ ಎಂತಕ್ಕನ್ನೋದನ್ನ ಮಾಡ್ತಾ ಇದ್ರು. ಇಂತಹ ಮಂಗೋಲಿಯನ್ನರ ದಾಳಿಯನ್ನ ತಡೆಯಲಿಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಒಂದು ಬಲಿಷ್ಠವಾದಂತಹ ಸೈನ್ಯವನ್ನ ಸಿದ್ಧಪಡಿಸ್ತಾನೆ ಮತ್ತು ಜಫರ್ ಖಾನ್ ಎಂಬ ದಕ್ಷ ದಂಡನಾಯಕನನ್ನು ನೇಮಕ ಮಾಡಿ ಅವನನ್ನ ವಾಯುವ್ಯ ಗಡಿ ಭಾಗದಲ್ಲಿಯೇ ನಿಲ್ಲುವಂತೆ ಮಾಡ್ತಾನೆ. ಮಂಗೋಲಿಯನ್ನರು ಯಾವುದೇ ಸಮಯದಲ್ಲಿ ದಾಳಿಗೆ ಬಂದರೂ ಜಾಫರ್ ಖಾನನ ನೇತೃತ್ವದಲ್ಲಿದ್ದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಅವರನ್ನು ಸೋಲಿಸಿ ಗಡಿಯಿಂದಲೇ ಹಿಂದಿರುಗುವಂತೆ ಮಾಡ್ತಾ ಇತ್ತು. ಹೀಗೆ ಮಂಗೋಲಿಯನ್ನರ ದಾಳಿಯನ್ನ ಯಶಸ್ವಿಯಾಗಿ ತಡೆಯುವುದರ ಮೂಲಕ ಇಡೀ ಉತ್ತರ ಭಾರತಕ್ಕೆ ರಕ್ಷಣೆಯನ್ನು ಯಾರು ಕೊಟ್ಟ ಅಂತಾರೆ? ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ನೀಡ್ತಾನೆ. ಹೀಗೆ ಮಂಗೋಲಿಯನ್ನರ ದಾಳಿಗಳಿಂದ ಉತ್ತರ ಭಾರತವನ್ನು ರಕ್ಷಿಸಿದ ಕೀರ್ತಿಯೂ ಸಹ ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲುತ್ತೆ. ಹಾಗೆ ಮಂಗೋಲಿಯನ್ನರ ದಾಳಿಗಳನ್ನು ತಡೆದಂತಹ ದಕ್ಷ ದಂಡನಾಯಕ ಯಾರು ಅಂತ ಹೇಳಿದ್ರೆ ಜಫರ್ ಖಾನ್ ಅಂತಕ್ಕಂಥವನು. ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ 4 ಜನ ದಂಡನಾಯಕರುಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ಉತ್ತರದ ದಂಡಯಾತ್ರೆಯ ನಾಯಕರು ಅಂತ ಹೇಳಿದ್ರೆ ಉಲ್ಲೂ ಖಾನ್ ಮತ್ತು ನಜರತ್ ಖಾನ್ ಎಂತಕ್ಕಂಥವ್ರು. ದಕ್ಷಿಣದ ದಂಡಯಾತ್ರೆಯ ನಾಯಕ ಮಲ್ಲಿಕಾರ್ಜುನ ಎಂತಕ್ಕಂಥವನು. ಮಂಗೋಲಿಯನ್ನರ ದಾಳಿಯನ್ನು ತಡೆದಂತಹ ನಾಯಕ ಯಾರು ಅಂತ ಹೇಳಿದ್ರೆ ಜಾಫರ್ ಖಾನ್ ಎಂತಕ್ಕಂಥದ್ದು. ಇವ್ರ ಬಗ್ಗೆ ನಿಮಗೆ 1-2 ಅಂಕದ ಪ್ರಶ್ನೆ ಬರ್ಬೋದು. ಉತ್ತರ ಭಾರತದ ಅಲ್ಲಾನ ದಂಡನಾಯಕರನ್ನ ಹೆಸರಿಸಿ, ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕನನ್ನ ಹೆಸರಿಸಿ. ಈಗ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ಬೋದು. ಅವುಗಳನ್ನು ಚೆನ್ನಾಗಿ ನೀವು ನೆನಪಿಟ್ಟುಕೊಟ್ರಿ. ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳು. ಅವರ ಸೈನಿಕ ಸಾಧನೆಗಳನ್ನು ನಾವು 3 ಭಾಗ ಮಾಡಿಕೊಂಡ್ವಿ. 1 ಉತ್ತರ ಭಾರತದ ದಂಡಯಾತ್ರೆಗಳು, 2 ದಕ್ಷಿಣ ಭಾರತದ ದಂಡಯಾತ್ರೆಗಳು, 3ನೇದು ಮಂಗೋಲಿಯನ್ನರ ದಾಳಿಯ ನಿಯಂತ್ರಣ ಅಂತಕ್ಕಂಥ. ಇದಿಷ್ಟನ್ನು ನಿಮಗೆ 5 ಅಂಕಕ್ಕೆ ಪ್ರಮುಖವಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿವರಿಸಿ ಅಂತ. ನೀವು ಅವಾಗ ಅವರ ಉತ್ತರ ಭಾರತದ ದಂಡಯಾತ್ರೆ, ದಕ್ಷಿಣ ಭಾರತದ ದಂಡಯಾತ್ರೆ ಮತ್ತು ಮಂಗೋಲಿಯನ್ನರ ನೀತಿ, ಈ 3 ಬರೆಯಬೇಕಾಗಿದೆ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸಾಧನೆ, ಅವನ 2ನೆಯ ಸಾಧನೆ ಆಡಳಿತ ಸಾಧನೆಗಳು. ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ವೀರ ಯೋಧ, ಮಹತ್ವಾಕಾಂಕ್ಷಿ ಮತ್ತು ಆಕ್ರಮಣಕಾರ ಅಷ್ಟೇ ಆಗಿರಲಿಲ್ಲ, ಒಬ್ಬ ಉತ್ತಮ ಆಡಳಿತಗಾರನೂ ಸಹ ಆಗಿದ್ದ. ಅವನು ಜಾರಿಗೆ ತಂದಂಥ ಆಡಳಿತ ಸುಧಾರಣೆಗಳು ಅವನ ಹೆಸರನ್ನ ಅಜರಾಮರವಾಗಿ ಉಳಿಯುವಂತೆ ಮಾಡಿದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸಾಧನೆಗಳು ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅಲ್ಲಾವುದ್ದೀನನ
ಆಂತರಿಕ ನೀತಿ ಅಥವಾ ಒಳಾಡಳಿತ ನೀತಿ. ಅಲ್ಲಾವುದ್ದೀನ್ ಖಿಲ್ಜಿಯ ಆಂತರಿಕ ನೀತಿ ಅಥವಾ ಒಳಾಡಳಿತ ನೀತಿ. ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ಒಳಾಡಳಿತ ನೀತಿಯಲ್ಲಿ ಯಾವ ಯಾವ ಕ್ರಮಗಳನ್ನು ಅನುಸರಿಸ್ತಾ ಅಂತಿದ್ದಾರೆ. ಮೊದಲನೇದಾಗಿ ಅಧಿಕಾರದ ಕೇಂದ್ರೀಕರಣ. ಎಲ್ಲ ಅಧಿಕಾರವನ್ನ ತನ್ನಲ್ಲಿಯೇ ಕೇಂದ್ರೀಕರಣ ಎಂತಕ್ಕನ್ನೋದನ್ನ ಮಾಡಿಕೊಳ್ತಾನೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಸಮಸ್ತ ಅಧಿಕಾರಗಳನ್ನು ತನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡು ಕೇಂದ್ರೀಕೃತ ಸರ್ವಾಧಿಕಾರತ್ವ, ಕೇಂದ್ರೀಕೃತ ನಿರಂಕುಶ ಪ್ರಭುತ್ವ ಎಂತಕ್ಕನ್ನೋದನ್ನ ಅಲ್ಲಾವುದ್ದೀನ್ ಖಿಲ್ಜಿ ಸ್ಥಾಪನೆಯನ್ನ ಮಾಡಬೇಕು. ಎರಡನೇ ಅಂಶ ಗೂಢಚಾರ ಪಡೆಯ ನೇಮಕ. ಅಲ್ಲಾವುದ್ದೀನ್ ಖಿಲ್ಜಿಗೆ ಅವನ ಸುತ್ತಲೂ ಶತ್ರುಗಳೇ ತುಂಬಿಕೊಂಡಿದ್ರು. ಹಾಗಾಗಿನೇ ಆ ಶತ್ರುಗಳ ಚಲನವಲನಗಳನ್ನು ಪತ್ತೆ ಹಚ್ಚಲಿಕ್ಕಾಗಿ ಬಲಿಷ್ಠ ಗೂಢಚಾರ ಪಡೆ ಅಂತಕ್ಕನ್ನೋದನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಅವನ ಒಳಾಡಳಿತ ನೀತಿಯ ಎರಡನೇ ಪ್ರಮುಖ ಅಂಶ ಅಂತ ಹೇಳಿದ್ರೆ ಬಲಿಷ್ಠ ಗೂಢಚಾರ ಪಡೆಯ ನೇಮಕ. ಆ ಗೂಢಚಾರರು ಅಲ್ಲಾವುದ್ದೀನ್ ಖಿಲ್ಜಿಯ ಕಣ್ಣು ಮತ್ತು ಕಿವಿಗಳಂತೆ ಕಾರ್ಯವನ್ನ ನಿರ್ವಹಿಸ್ತಾರೆ. ಅವನ ಶತ್ರುಗಳನ್ನ ಸದೆ ಬಡಿಲಿಕ್ಕೆ ಕಾರಣಕರ್ತರಾಗ್ತಾರೆ. ಹಾಗಾಗಿಯೇ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ದಂಗೆಗಳೂ ಇಲ್ಲದೆ ಅವನು ಆಡಳಿತವನ್ನು ಸಮರ್ಥ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯವಾಯಿತು. ಇನ್ನು ಮೂರನೇ ಅಂಶ ಇನಾಮ್ ರದ್ದತಿ. ಅಲ್ಲಾವುದ್ದೀನ್ ಖಿಲ್ಜಿ ದೇವಾಲಯಗಳಿಗೆ, ಸಂಸ್ಥೆಗಳಿಗೆ, ಅಗ್ರಹಾರಗಳಿಗೆ ನೀಡ್ತಾ ಇದ್ದಂಥ ದಾನ ಮತ್ತು ದತ್ತಿಯನ್ನ ರದ್ದುಗೊಳಿಸ್ತಾನೆ. ಇನಾಮ್ ಅಂದರೆ ಯಾವುದೇ ದೇವಾಲಯಗಳಿಗೆ, ಅಗ್ರಹಾರಗಳಿಗೆ, ಮಠಗಳಿಗೆ, ಸಂಸ್ಥೆಗಳಿಗೆ ಯಾವುದೇ ದಾನವನ್ನ ನೀಡುವಂತಿಲ್ಲ ಅಂತೇಳಿ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿದ. ನಾಲ್ಕನೇ ಅಂಶ ಮದ್ಯಪಾನದ ನಿಷೇಧ. ಸ್ವತಃ ಮದ್ಯಪ್ರಿಯನಾಗಿದ್ದಂಥ ಅಲ್ಲಾವುದ್ದೀನ್ ಖಿಲ್ಜಿ ತಾನು ಮದ್ಯವನ್ನ ಸೇವಿಸುವುದನ್ನು ನಿಲ್ಲಿಸ್ತಾನೆ. ಅಷ್ಟೇ ಅಲ್ಲ, ತನ್ನ ಸಾಮ್ರಾಜ್ಯದಾದ್ಯಂತ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸ್ತಾನೆ. ಯಾರು ಉತ್ಪಾದನೆ ಮಾಡುವಂತಿಲ್ಲ ಮತ್ತು ಮಾರಾಟವನ್ನು ಮಾಡುವಂತಿಲ್ಲ, ಯಾರೂ ಸೇವನೆಯನ್ನು ಸಹ ಮಾಡುವಂತಿಲ್ಲ ಅಂತೇಳಿ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಿದ. ಇನ್ನು ಐದನೇ ಅಂಶ ಹಿಂದೂಗಳ ಮೇಲೆ ತೆರಿಗೆ. ಧಾರ್ಮಿಕ ದುರಭಿಮಾನಿಯಾಗಿದ್ದಂಥ, ಧರ್ಮಾಂಧನಾಗಿದ್ದಂಥ ಅಲ್ಲಾವುದ್ದೀನ್ ಖಿಲ್ಜಿ ಹಿಂದೂಗಳನ್ನು ದ್ವೇಷಿಸ್ತಾನೆ. ಹಿಂದೂಗಳ ಮೇಲೆ ಅನೇಕ ತೆರಿಗೆಗಳನ್ನು ಅವನು ವಿಧಿಸ್ತಾನೆ. ಹಿಂದೂಗಳ ಭೂಮಿಯ ಮೇಲೆ ಅಧಿಕ ಭೂ ಕಂದಾಯ ಅಂತಕ್ಕಂಥದ್ದನ್ನು ಅವನು ಜಾರಿಗೆ ತರ್ತಾನೆ. ತನ್ನನ್ನು ತಾನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಥವಾ ದೇವರ ನೆರಳು ಅಂತೇಳಿ ಅವನು ಕರೆದುಕೊಳ್ತಾನೆ. ಹಿಂದೂಗಳು ಯಾವುದೇ ಧಾರ್ಮಿಕ ಸಭೆಗಳನ್ನು ನಡೆಸದಂತೆ, ಔತಣ ಕೂಟಗಳನ್ನು ನಡೆಸದಂತೆ ಕ್ರಮಗಳನ್ನು ಕೈಗೊಳ್ತಾನೆ. ಹಿಂದೂಗಳು ಎಲೆ ಅಡಿಕೆಯನ್ನು ಹಾಕುವುದರ ಮೇಲೆಯೂ ಅವನು ತೆರಿಗೆ ಅಂತಕ್ಕನ್ನೋದನ್ನ ವಿಧಿಸ್ತಾನೆ. ಹೀಗೆ ಹಿಂದೂಗಳ ಮೇಲೆ ತೆರಿಗೆಯ ಭಾರವನ್ನು ಹೆಚ್ಚಿಸ್ತಾನೆ. ಹಿಂದೂ ವಿರೋಧಿ ನೀತಿಯನ್ನ ತನ್ನ ಆಡಳಿತದಲ್ಲಿ ಅವನು ಅನುಸರಿಸ್ತಾನೆ. ಇವು ಅಲ್ಲಾವುದ್ದೀನ್ ಖಿಲ್ಜಿಯ ಒಳಾಡಳಿತದಲ್ಲಿ ಕಂಡುಬರತಕ್ಕಂಥ ಪ್ರಮುಖವಾದಂಥ ಅಂಶಗಳಾಗಿವೆ. ಒಂದು, ಅಧಿಕಾರದ ಕೇಂದ್ರೀಕರಣ ಮಾಡಿಕೊಂಡು ಕೇಂದ್ರೀಕೃತ ನಿರಂಕುಶ ಪ್ರಭುತ್ವ, ಸರ್ವಾಧಿಕಾರತ್ವವನ್ನು ಸ್ಥಾಪನೆಯನ್ನು ಮಾಡಿದ. ಎರಡನೇದಾಗಿ ಪ್ರಬಲ ಗೂಢಾಚಾರ ಪಡೆಯನ್ನು ನೇಮಿಸಿದ. ಮೂರನೇದಾಗಿ ಇನಾಮ್ ರದ್ದತಿಯನ್ನ ಮಾಡಿದ. ಮದ್ಯಪಾನವನ್ನು ನಿಷೇಧಿಸಿದ. ಹಿಂದೂಗಳ ಮೇಲೆ ತೆರಿಗೆಯನ್ನು ವಿಧಿಸಿದ. ಹಿಂದೂಗಳು ನಡೆಸ್ತಾ ಇದ್ದಂಥ ಸಭೆ ಸಮಾರಂಭಗಳನ್ನು ಅವನು ನಿಷೇಧಿಸ್ತಾನೆ. ಅಧಿಕ ತೆರಿಗೆಗಳನ್ನು
ಜಾರಿಗೆ ತಂದು ಹಿಂದೂ ವಿರೋಧಿ ನೀತಿಯನ್ನ ಅವನು ಅನುಸರಿಸಿದ. ಇದು ಅವನ ಒಳಾಡಳಿತ ನೀತಿಯ ಪ್ರಮುಖವಾದಂಥ ಅಂಶಗಳು. ಇನ್ನು ಎರಡನೇದು ನ್ಯಾಯಾಡಳಿತ. ನ್ಯಾಯಾಡಳಿತ. ಅಲ್ಲಾವುದ್ದೀನ್ ಖಿಲ್ಜಿಯು ವ್ಯವಸ್ಥಿತ ನ್ಯಾಯದಾನ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಇದುವರೆಗೂ ಭಾರತದಲ್ಲಿದ್ದಂಥ ಹಿಂದೂ ನ್ಯಾಯ ಪದ್ಧತಿ ಅಂತಕ್ಕಂಥದ್ದೇನಿತ್ತು ಅದನ್ನು ಅವನು ರದ್ದುಪಡಿಸ್ತಾನೆ. ಖಾಜಿಗಳನ್ನ ನ್ಯಾಯಾಂಗದ ಮುಖ್ಯಸ್ಥರಾಗಿ ನೇಮಕವನ್ನ ಮಾಡ್ತಾನೆ. ಈಗ ಅಲ್ಲಾವುದ್ದೀನ್ ಖಿಲ್ಜಿಯೇ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ. ಅವನ ಕೈ ಕೆಳಗಡೆ ಖಾಜಿಗಳೆಂಬ ನ್ಯಾಯಾಧೀಶರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಶರಿಯತ್ ಕಾನೂನುಗಳು ಜಾರಿಗೆ ಬರ್ತವೆ. ಹಿಂದುವೇ ಅಪರಾಧವನ್ನು ಮಾಡಿರಲಿ, ಮುಸ್ಲಿಮನೇ ಅಪರಾಧವನ್ನು ಮಾಡಿರಲಿ, ಅವನಿಗೆ ವಿಚಾರಣೆಯನ್ನು ಮಾಡಲು ಮತ್ತು ಅವನಿಗೆ ಶಿಕ್ಷೆಯನ್ನು ವಿಧಿಸಲು ಶರಿಯತ್ ಎಂಬ ಇಸ್ಲಾಂ ಕಾನೂನುಗಳನ್ನು ಬಳಕೆ ಅಂತಕ್ಕಂಥದನ್ನು ಮಾಡಲಾಗ್ತಾ ಇತ್ತು. ಅಪರಾಧಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಕಠಿಣವಾದಂತಹ ಕಾನೂನುಗಳನ್ನು ಮತ್ತು ಕಠೋರವಾದಂತಹ ಶಿಕ್ಷೆಗಳನ್ನು ಜಾರಿಗೆ ತರ್ತಾರೆ. ಯಾವಾಗ ಕಠಿಣ ಕಾನೂನುಗಳು ಮತ್ತು ಕಠೋರವಾದಂತಹ ಶಿಕ್ಷೆಗಳು ಜಾರಿಗೆ ಬಂದವೋ ಆಗ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು ಮತ್ತು ನ್ಯಾಯಾಂಗದಲ್ಲಿ ಸಾಕಷ್ಟು ಸುಧಾರಣೆ ಅಂತಕ್ಕಂಥದ್ದು ಉಂಟಾಯಿತು. ಅಂದರೆ ಇದುವರೆಗೂ ಇದ್ದಂತಹ ಹಿಂದೂ ನ್ಯಾಯಾಂಗ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಯಾರು ಬದಲಾಯಿಸ್ತಾನೆ ಅಂತಿದ್ದಾರೆ? ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥ ಬದಲಾವಣೆಯನ್ನು ಮಾಡ್ತಾನೆ. ಹಿಂದೂ ನ್ಯಾಯಶಾಸ್ತ್ರದ ಬದಲಾಗಿ ಇಸ್ಲಾಂ ನ್ಯಾಯಶಾಸ್ತ್ರ, ಶರಿಯತ್ ಕಾನೂನು ಅಂತಕ್ಕಂಥದ್ದು ಅಲ್ಲಿ ಜಾರಿಗೆ ಬರುತ್ತೆ. ಇದು ಅವನ ನ್ಯಾಯಾಡಳಿತದಲ್ಲಿ ಜಾರಿಗೆ ತಂದಂಥ ಪ್ರಮುಖವಾದಂಥ ಸುಧಾರಣೆಗಳು. ಇನ್ನು ಸೈನಿಕ ಸುಧಾರಣೆಗಳು ಮೂರನೇದಾಗಿ. ಸೈನಿಕ ಸುಧಾರಣೆಗಳು. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೈನಿಕ ಬಲದಿಂದಲೇ ಭಾರತದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಮತ್ತು ಅದನ್ನು ವಿಸ್ತರಿಸುವಲ್ಲಿ, ಇಸ್ಲಾಂ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಅವನು ಯಶಸ್ವಿಯಾಗಿದ್ದ. ಹಾಗಾಗಿನೇ ಅಲ್ಲಾವುದ್ದೀನ್ ಖಿಲ್ಜಿಯ ರಾಜ್ಯವನ್ನ ಸೈನಿಕ ರಾಜ್ಯ ಎಂದೇ ಕರೆಯಲಾಗುತ್ತದೆ. ಅಂತಹ ಬೃಹತ್ ಸೈನ್ಯವನ್ನ, ಆ ಸೈನ್ಯದ ಆಡಳಿತವನ್ನ ನೋಡಿಕೊಂಡು ಹೋಗ್ಲಿಕ್ಕೆ ಸೈನ್ಯದಲ್ಲಿ ಹಲವು ಮಹತ್ವದ ಸುಧಾರಣೆಗಳನ್ನ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಜಾರಿಗೆ ತರ್ತಾನೆ. ಅವುಗಳಲ್ಲಿ ಒಂದು ದಾಗ್ ಪದ್ಧತಿ. ದಾಗ್ ಪದ್ಧತಿ. ದಾಗ್ ಪದ್ಧತಿ ಅಂತ ಹೇಳಿದ್ರೆ ಕುದುರೆಗಳಿಗೆ ಬರೆ ಹಾಕುವ ಪದ್ಧತಿ. ಕುದುರೆಗಳಿಗೆ ಬರೆ ಹಾಕುವ ಪದ್ಧತಿ. ಸುಳ್ಳು ದಾಖಲೆಗಳನ್ನು ತೋರಿಸಿ ಕೇಂದ್ರಕ್ಕೆ ವಂಚನೆಯನ್ನ ಮಾಡಲಾಗ್ತಾ ಇತ್ತು. ಅಪಾರವಾದಂತಹ ಹಣ ಅಂತಕ್ಕಂಥದ್ದು ಪೋಲಾಗ್ತಾ ಇತ್ತು. ನನ್ನ ಬಳಿಯಲ್ಲಿ ಇರ್ತಕ್ಕಂಥದ್ದು 10 ಕುದುರೆಗಳಾದ್ರೂ 1000 ಕುದುರೆಗಳ ಲೆಕ್ಕವನ್ನು ಕೊಟ್ಟು ಉಳಿದ ಕುದುರೆಗಳಿಗೆ ಬೇಕಾದಂಥ ಹಣವನ್ನ ಕೇಂದ್ರದಿಂದ ಪಡೆಯಲಾಗ್ತಾ ಇತ್ತು. ಕೇಂದ್ರದ ನಾಯಕರು, ಅಧಿಕಾರಿಗಳು ವೀಕ್ಷಣೆಗೆ ಬಂದಂತಹ ಸಂದರ್ಭದಲ್ಲಿ ತನ್ನ 10 ಕುದುರೆಗಳ ಜೊತೆಗೆ ಉಳಿದಂತಹ 990 ಕುದುರೆಗಳನ್ನು ತಂದು ನಿಲ್ಲಿಸಿ ತೋರಿಸಿ ಅಧಿಕಾರಿಗಳಿಗೆ ತಮ್ಮ ವಂಚನೆ ಬಯಲಾಗದಂತೆ ನೋಡ್ಕೊಳ್ತಾ ಇದ್ರು. ಇದನ್ನು ತಡೆಯಲಿಕ್ಕಾಗಿಯೇ ಅಲ್ಲಾವುದ್ದೀನ್ ಖಿಲ್ಜಿ ದಾಗ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕುದುರೆಗಳಿಗೆ ಬರೆ ಹಾಕ್ತಕ್ಕಂಥ ವಿಶಿಷ್ಟ ಗುರುತಿನ ಚಿಹ್ನೆಗಳನ್ನ ಅದರ ಮೇಲೆ ಮೂಡಿಸುವುದರ ಮೂಲಕ ಸುಳ್ಳು ಲೆಕ್ಕ ಕೊಡ್ತಕ್ಕಂಥದನ್ನ ತಪ್ಪಿಸ್ತಾನೆ ಮತ್ತು ಕರಾರುವ ಅಶ್ವಪಡೆಯ ಲೆಕ್ಕವನ್ನು ಹಾಕಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಇದರಿಂದ ಅಪಾರ ಪ್ರಮಾಣದ ಹಣ ಇರ್ತಕ್ಕಂಥದ್ದು ಅವನಿಗೆ ಉಳಿಯಿತು. ಹೀಗೆ ಸುಳ್ಳು ವಂಚನೆಯನ್ನ ತಡೆಯಲಿಕ್ಕಾಗಿಯೇ
ಈ ದಾಗ್ ಪದ್ಧತಿ ಅಂತಕ್ಕಂಥದ್ದನ್ನು ಅವನು ಸೈನ್ಯದಲ್ಲಿ ಜಾರಿಗೆ ತಂದ. ಇನ್ನೆರಡು, ಕಡ್ಡಾಯ ಹಾಜರಾತಿ. ಪ್ರತಿಯೊಬ್ಬ ಸೈನಿಕನು ಪ್ರತಿದಿನ ಕಡ್ಡಾಯವಾಗಿ ಸಹಿಯನ್ನ ಮಾಡಲೇಬೇಕು ಮತ್ತು ಕಠಿಣ ಪರಿಶ್ರಮವನ್ನ ಅಥವಾ ಕಸರತ್ತು ಅಂತಕ್ಕನ್ನೋದನ್ನ ನಡೆಸಬೇಕು. ಹೀಗೆ ಕಡ್ಡಾಯ ಹಾಜರಾತಿ ಅಂತಕ್ಕನ್ನೋದನ್ನ ಅವನು ಜಾರಿಗೆ ತಂದ. ಇನ್ನು ಮೂರನೇದು, ವೇತನ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಇದುವರೆಗೂ ಆಡಳಿತ ನಡೆಸಿದಂಥ ಎಲ್ಲ ಹಿಂದೂ ಅರಸರುಗಳು ಸೈನಿಕರಿಗೆ ವೇತನದ ಬದಲಾಗಿ, ಹಣದ ರೂಪದಲ್ಲಿ ಅವರಿಗೆ ವೇತನ ಕೊಡ್ತಾ ಇರಲಿಲ್ಲ, ಬದಲಾಗಿ ಭೂಮಿಯನ್ನ ಜಹಗೀರಾಗಿ ಕೊಡ್ತಾ ಇದ್ದಾರೆ. ಆ ಜಾಗೀರು ವ್ಯವಸ್ಥೆಯನ್ನ ರದ್ದುಪಡಿಸ್ತಾನೆ ಮತ್ತು ಪ್ರತಿಯೊಬ್ಬ ಸೈನಿಕನಿಗೂ ಸಹ ವಾರ್ಷಿಕ 234 ಟಂಕಗಳನ್ನ ವೇತನವಾಗಿ ನೀಡ್ತಾರೆ. ಅಂದ್ರೆ ಒಬ್ಬ ಸೈನಿಕನಿಗೆ ವರ್ಷಕ್ಕೆ 234 ಟಂಕ ಅಂತ ಹೇಳಿದ್ರೆ ತಾಮ್ರದ ನಾಣ್ಯ. ಆ 234 ಟಂಕಗಳನ್ನ ವೇತನವಾಗಿ ನೀಡಿದ. 2 ಕುದುರೆಗಳನ್ನ ನಿರ್ವಹಿಸ್ತಾ ಇದ್ದಂತಹ ಸೈನಿಕರಿಗೆ ವಾರ್ಷಿಕ 78 ಟಂಕಗಳನ್ನ ಹೆಚ್ಚುವರಿಯಾಗಿ ವೇತನವಾಗಿ ನೀಡುವ ಕ್ರಮವನ್ನ ಅವನು ಅನುಸರಿಸ್ತಾನೆ. ಹೀಗೆ ಸೈನಿಕರಿಗೆ ಜಹಗೀರಿನ ಬದಲಾಗಿ, ಭೂಮಿಯ ಬದಲಾಗಿ ಅವರಿಗೆ ಏನನ್ನ ನೀಡಿದ ಅಂತ ಹೇಳಿದರೆ ವೇತನವನ್ನ ಹಣದ ರೂಪದಲ್ಲಿ ನೀಡತಕ್ಕಂಥ ಕ್ರಮವನ್ನ ಅನುಸರಿಸ್ತಾನೆ. ಹೀಗೆ ಜಹಗೀರಿನ ಬದಲಾಗಿ ವೇತನ ಪದ್ಧತಿ ಅಂತಕ್ಕಂಥದ್ದು ಸೈನ್ಯದಲ್ಲಿ ಜಾರಿಗೆ ಬಂತು. ಇನ್ನು ಆರಿಜ್ ಇ ಮುಮಾಲಿಕ್ ಎಂಬ ಅಧಿಕಾರಿಯನ್ನ ಸೈನ್ಯಾಡಳಿತದ ಮೇಲ್ವಿಚಾರಣೆಗೆ ನೇಮಕವನ್ನು ಮಾಡ್ತಾನೆ. ಆರಿಜ್ ಇ ಮುಮಾಲಿಕ್ ಎಂಬ ಸೈನಿಕ ಅಧಿಕಾರಿಯನ್ನ ನೇಮಕವನ್ನ ಮಾಡ್ತಾನೆ. ಇವನು ಸೈನಿಕರನ್ನ ನೇಮಕ ಮಾಡುವ ಅಧಿಕಾರವನ್ನ ಹೊಂದಿದ್ದ. ಸೈನಿಕರನ್ನ ಹೊಸದಾಗಿ ನೇಮಕ ಮಾಡಿಕೊಳ್ತಕ್ಕಂಥ ಅಧಿಕಾರ ಅಂತಕ್ಕಂಥದ್ದು ಈ ಆರಿಜ್ ಇ ಮುಮಾಲಿಕ್ ಎಂಬ ಅಧಿಕಾರಿಗೆ ಇತ್ತು. 4ನೇದು ಭೂ ಸುಧಾರಣೆ ಅಥವಾ ಕಂದಾಯ ಸುಧಾರಣೆ. ಅಲ್ಲಾವುದ್ದೀನ್ ಖಿಲ್ಜಿಯು ಹಿಂದೂಗಳ ಮೇಲೆ 1/2 ಭಾಗ ತೆರಿಗೆಯನ್ನ, ಮುಸ್ಲಿಮರ ಮೇಲೆ 4/1 ಭಾಗ ತೆರಿಗೆಯನ್ನ ಏರ್ಪಡಿಸಿದೆ. ಹಿಂದೂಗಳು ತಾವು ಉತ್ಪಾದನೆ ಮಾಡಿದಂಥ ಅರ್ಧದಷ್ಟನ್ನು ತೆರಿಗೆಯಾಗಿ ನೀಡಿದರೆ, ಮುಸ್ಲಿಮರು ತಾವು ಉತ್ಪಾದನೆ ಮಾಡಿದಂತಹ 1/4 ಭಾಗವನ್ನು ತೆರಿಗೆಯ ರೂಪದಲ್ಲಿ ಸಲ್ಲಿಸಬೇಕಿತ್ತು. ಇದರ ಜೊತೆಗೆ ಹಿಂದೂಗಳು ಜಜಿಯಾ ತಲೆಗಂದಾಯ, ಜಜಿಯಾ ಎಂಬ ವಿಶೇಷವಾದಂತಹ ತಲೆಗಂದಾಯವನ್ನ ಕೇಂದ್ರಕ್ಕೆ ಸಲ್ಲಿಸಬೇಕಿತ್ತು. ಶರಾಫ್ ಖೈನಿ ಅಂತಕ್ಕಂಥವನು ಕಂದಾಯದ ಮಂತ್ರಿಯಾಗಿದ್ದು ಕಂದಾಯದ ಆಡಳಿತದ ನಿರ್ವಹಣೆ ಅಂತಕ್ಕಂಥದನ್ನ ಮಾಡ್ತಾ ಇದ್ದಾರೆ. ಮಸ್ತಕ್ ರಾಜ್ ಎಂಬ ಅಧಿಕಾರಿಗಳು ಕಂದಾಯದ ವಸೂಲಿಯ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಹೀಗೆ ವ್ಯವಸ್ಥಿತವಾದಂಥ ಭೂ ಕಂದಾಯ ಸುಧಾರಣೆ ಅಂತಕ್ಕಂಥದ್ದು ಇವನ ಕಾಲದಲ್ಲಿ ಜಾರಿಗೆ ಬಂತು. ಇನ್ನು 5ನೇದಾಗಿ ಮಾರುಕಟ್ಟೆ ಸುಧಾರಣೆ. ಅಲ್ಲಾವುದ್ದೀನ್ ಖಿಲ್ಜಿ ಭಾರತದ ಇತಿಹಾಸದಲ್ಲಿ ಇಂದಿಗೂ ತನ್ನ ಹೆಸರನ್ನು ಉಳಿಸಿಕೊಂಡಿರೋದು ಯಾವುದರಿಂದ ಅಂತ ಹೇಳಿದ್ರೆ ಅವನು ಜಾರಿಗೆ ತಂದಂತಹ ಮಾರುಕಟ್ಟೆಯ ಸುಧಾರಣೆಗಳಿಂದಾಗಿ. ಸೈನಿಕರಿಗೆ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಲಿಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಈ ಮಾರುಕಟ್ಟೆಯ ನಿಯಮಗಳನ್ನು, ಸುಧಾರಣೆಗಳನ್ನು ಜಾರಿಗೆ ತಂದ. ಸೈನಿಕರು ಉಪಯೋಗಿಸತಕ್ಕಂತಹ ದೈನಂದಿನ ಎಲ್ಲ ವಸ್ತುಗಳ ದರಗಳನ್ನು ಅವನು ನಿಗದಿಗೊಳಿಸ್ತಾನೆ. ಮಾರುಕಟ್ಟೆಯನ್ನ ನಿಯಂತ್ರಿಸಲಿಕ್ಕಾಗಿ ಪ್ರತ್ಯೇಕವಾದಂತಹ ಇಲಾಖೆಯನ್ನ ಮತ್ತು ಅಧಿಕಾರಿಗಳನ್ನ ಅವನು ನೇಮಕ ಅಂತಕ್ಕನ್ನೋದನ್ನ ಮಾಡ್ತಾನೆ.
ರಾಜಧಾನಿಯಲ್ಲಿ ನಿಗದಿಯಾದಂತಹ ದರಗಳು ಸಾಮ್ರಾಜ್ಯದ ಎಲ್ಲ ನಗರಗಳಿಗೂ ಸಹ ಅನ್ವಯವಾಗುವಂತೆ ಕ್ರಮಗಳನ್ನು ಕೈಗೊಳ್ತಾರೆ. ಸರ್ಕಾರಿ ಉಗ್ರಾಣವನ್ನು ಸ್ಥಾಪಿಸಿ ಅಲ್ಲಿ ದವಸ ಧಾನ್ಯಗಳನ್ನು ಸಂಗ್ರಹಣೆಯನ್ನು ಮಾಡಿ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಅವುಗಳನ್ನು ತಲುಪಿಸುವ ಕಾರ್ಯ ಎನ್ನುವುದನ್ನು ಮಾಡ್ತಾನೆ. ಹೀಗೆ ಇವನು ಜಾರಿಗೆ ತಂದಂಥ ಈ ಸುಧಾರಣೆಗಳಿಂದಾಗಿಯೇ ಇವನನ್ನು ಶ್ರೇಷ್ಠ ಆರ್ಥಿಕ ತಜ್ಞ, ರಾಜನೀತಿಜ್ಞ ಎಂದು ಕರೆಯಲಾಗಿದೆ. ಆದರೆ ಇವನು ಜಾರಿಗೆ ತಂದಂತಹ ಪ್ರಮುಖವಾದಂತಹ ಮಾರುಕಟ್ಟೆಯ ಸುಧಾರಣೆಗಳು ಯಾವ್ಯಾವು ಅಂತ ಹೇಳಿದರೆ, ಮೊದಲನೇದಾಗಿ ದರ ನಿಗದಿ. ದೈನಂದಿನ ವಸ್ತುಗಳ ದರಗಳನ್ನು ನಿಗದಿಯನ್ನು ಮಾಡ್ತಾರೆ. ಒಂದು ಮಣ ಗೋಧಿಗೆ 7.5 ಜಿತಾಲ್ಗಳು, ಒಂದು ಮಣ ಅಕ್ಕಿಗೆ 5 ಜಿತಾಲ್ಗಳು, ದ್ವಿದಳ ಧಾನ್ಯಗಳು ಪ್ರತಿ ಮಣಕ್ಕೆ ಅಂದರೆ ಒಂದು ಮಣಕ್ಕೆ 5 ಜಿತಾಲ್ಗಳು, ಬಾರ್ಲಿ ಒಂದು ಮಣಕ್ಕೆ 4 ಜಿತಾಲ್ಗಳು, ಎಳ್ಳು ಪ್ರತಿ 3 ಸೇರುಗಳಿಗೆ 1 ಜಿತಾಲ್ಗಳು, ತುಪ್ಪ ಪ್ರತಿ 2.5 ಜಿತಾಲ್ಗಳಿಗೆ ಅಥವಾ ಸೇರುಗಳಿಗೆ 1 ಜಿತಾಲ್, ಸಕ್ಕರೆ ಪ್ರತಿ 1.5 ಸೇರಿಗೆ 1.5 ಜಿತಾಲ್. ಹೀಗೆ ಪ್ರತಿಯೊಂದು ವಸ್ತುವಿನ ದರವನ್ನು ಅವನು ನಿಗದಿ ಅಂತಕ್ಕಂಥದ್ದನ್ನ ಮಾಡಿದ. ಇನ್ನು ಎರಡನೇದಾಗಿ ಅಕ್ರಮ ದಾಸ್ತಾನಿಗೆ ಕಡಿವಾಣ. ಯಾವುದೇ ವ್ಯಕ್ತಿ ಅಥವಾ ವ್ಯಾಪಾರಿ 10 ಮಣಕ್ಕಿಂತ ಹೆಚ್ಚು ಸಂಗ್ರಹಿಸುವಂತಿಲ್ಲ. 10 ಮಣಕ್ಕಿಂತ ಹೆಚ್ಚು ಸಂಗ್ರಹಣೆಯನ್ನ ಮಾಡುವಂತಿಲ್ಲ ಎಂಬ ಕಾನೂನನ್ನ ಜಾರಿಗೆ ತರ್ತಾನೆ. ಇನ್ನು ಕೇಂದ್ರ ಉಗ್ರಾಣದ ಸ್ಥಾಪನೆ. ಸರೈ ಇ ಅದಲ್ ಎಂಬ ಕೇಂದ್ರ ಉಗ್ರಾಣವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಅಲ್ಲಿ ರೈತರಿಂದ ನೇರವಾಗಿ ದವಸ ಧಾನ್ಯಗಳನ್ನು ಕೊಟ್ಟು ಅವುಗಳ ಸಂಗ್ರಹಣೆ ಅಂತಕ್ಕಂಥದನ್ನ ಮಾಡ್ತಾನೆ. ಅಕ್ರಮ ದಾಸ್ತಾನಿಗೆ ಕಡಿವಾಣವನ್ನ ಹಾಕ್ತಾನೆ. ಮಾರುಕಟ್ಟೆ ಅಧಿಕಾರಿಯ ನೇಮಕ. 4 ಮಾರುಕಟ್ಟೆ ಅಧಿಕಾರಿಯ ನೇಮಕ. ಶಹನ ಇ ಮಂಡಿ ಎಂಬ ಮಾರುಕಟ್ಟೆಯ ಅಧಿಕಾರಿಯನ್ನ ನೇಮಕವನ್ನ ಮಾಡ್ತಾನೆ. ಅದರ ಜೊತೆಗೆ ದಿವಾನ್ ಇ ರಿಯಾಸತ್ ಎಂಬ ವಿತರಣಾ ಇಲಾಖೆಯನ್ನ ಸ್ಥಾಪನೆಯನ್ನ ಮಾಡಿ ವ್ಯವಸ್ಥಿತವಾಗಿ ವಸ್ತುಗಳ ಸರಬರಾಜಾಗುವಂತೆ, ಮಾರುಕಟ್ಟೆಯಲ್ಲಿ ಹಣದುಬ್ಬರ ಆಗದಂತೆ ತಡೆಯುವ ಕಾರ್ಯವನ್ನ ಮಾಡ್ತಾನೆ. ಹೀಗೆ ಕಡಿಮೆ ವೇತನದಲ್ಲಿಯೂ ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ಅಗತ್ಯ ಆರ್ಥಿಕ ಸುಧಾರಣೆಗಳನ್ನ, ಮಾರುಕಟ್ಟೆಯ ಸುಧಾರಣೆಗಳನ್ನ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥನು ಜಾರಿಗೆ ತರ್ತಾನೆ. ಹಾಗಾಗಿ ನೀವನ್ನ ಶ್ರೇಷ್ಠ ರಾಜಕೀಯ ಅರ್ಥಶಾಸ್ತ್ರಜ್ಞ ಅಂತೇಳಿ ಕರೆಯಲಾಗಿದೆ. ಹಾಗೆಯೇ ಯಾವುದೇ ವ್ಯಾಪಾರಿ ಅಳತೆ ಮತ್ತು ತೂಕದಲ್ಲಿ ಏನಾದರೂ ಮೋಸವನ್ನ ಮಾಡಿದರೆ, ವಂಚನೆಯನ್ನ ಮಾಡಿದರೆ, ಎಷ್ಟು ವಂಚನೆಯನ್ನ ಮಾಡಲಾಗಿತ್ತೋ ಅಷ್ಟು ಅವನ ತೊಡೆಯ ಮಾಂಸವನ್ನ ತೆಗೆದು ಅವನಿಗೆ ಶಿಕ್ಷೆಯನ್ನ ವಿಧಿಸಲಾಗ್ತಾ ಇತ್ತು. ಹಾಗಾಗಿನೇ ಅಳತೆ ಮತ್ತು ತೂಕದಲ್ಲಿ ಮೋಸ ಆಗದಂತೆ ಅಗತ್ಯ ಕ್ರಮಗಳನ್ನು ಇವನು ಕೈಗೊಂಡ. ಹೀಗೆ ಮಾರುಕಟ್ಟೆಯಲ್ಲಿ ಅನೇಕ ಸುಧಾರಣೆಗಳನ್ನು ಇವನು ಜಾರಿಗೆ ತಂದ. ಇನ್ನು 6ನೇದಾಗಿ ಧಾರ್ಮಿಕ ನೀತಿ. ಅಲ್ಲಾವುದ್ದೀನ್ ಖಿಲ್ಜಿಯು ಧರ್ಮಾಂಧನಾಗಿದ್ದ.
ಹಿಂದೂ ವಿರೋಧಿ ನೀತಿಯನ್ನ ತನ್ನ ಆಡಳಿತದಲ್ಲಿ ಅವನು ಅನುಸರಿಸ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಭಾರತದ ಮೊದಲ ತುರ್ಕಿ ಸಾಮ್ರಾಜ್ಯದ ಸ್ಥಾಪಕ, ಭಾರತದ ಮೊದಲ ತುರ್ಕಿ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಕರೆಯಲಾಗಿದೆ. ಹಿಂದೂಗಳ ಮೇಲೆ ಅನೇಕ ತೆರಿಗೆಗಳನ್ನು ವಿಧಿಸುವುದರ ಮೂಲಕ ಇವನು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾನೆ. ಇವನ ಕಾಲದಲ್ಲಿ ಹಲವಾರು ದೇವಾಲಯಗಳು ಧ್ವಂಸವಾಗ್ತವೆ. ಅವುಗಳ ಸ್ಥಾನದಲ್ಲಿ ಮಸೀದಿಗಳನ್ನು ಇವನು ನಿರ್ಮಾಣ ಎಂಬುದನ್ನು ಮಾಡ್ತಾನೆ. ಹೀಗೆ ಧರ್ಮಾಂಧನಾಗಿ ಹಿಂದೂ ವಿರೋಧಿಯಾಗಿ ಆಡಳಿತವನ್ನು ನಡೆಸಿದ. ಇನ್ನು ಇವನ ಕಲೆ ಮತ್ತು ವಾಸ್ತುಶಿಲ್ಪದ ಸುಧಾರಣೆಗಳು. ಕಲಾ ಅಲ್ಲಾವುದ್ದೀನ್ ಖಿಲ್ಜಿ ಕಲಾಪ್ರೇಮಿಯೂ ಸಹ ಆಗಿದ್ದ. ಇವರ ಆಸ್ಥಾನದಲ್ಲಿ ಅಮೀರ್ ಖುಸ್ರು ಎಂಬ ಶ್ರೇಷ್ಠ ಕವಿ ಇದ್ದ. ಅವನನ್ನು ಭಾರತದ ಗಿಳಿ ಎಂದೇ ಕರೆಯಲಾಗಿದೆ. ಅಲ್ಲದೆ ಇವನು ಹಜಾರ್ ಸಿತಾರ್ ಅರಮನೆ, ಹಜಾರ್ ಸಿತಾರ್ ಅರಮನೆ, 1000 ನಕ್ಷತ್ರಗಳ ಅರಮನೆಯನ್ನ ನಿರ್ಮಾಣವನ್ನು ಮಾಡ್ತಾನೆ. ಜಮ್ಮಾ ಮಸೀದಿ, ದೆಹಲಿಯಲ್ಲಿ ಜಮ್ಮಾ ಮಸೀದಿಯನ್ನು ಕಟ್ಟಿಸ್ತಾನೆ. ಅಲೈ ದರ್ವಾಜ, ತನ್ನ ವಿಜಯಗಳ ನೆನಪಿಗಾಗಿ ಬೃಹತ್ತಾದಂಥ ಒಂದು ಹೆಬ್ಬಾಗಿಲನ್ನು ನಿರ್ಮಿಸ್ತಾನೆ. ಅದನ್ನು ಅಲೈ ದರ್ವಾಜ ಎಂದು ಕರೆಯಲಾಗಿದೆ. ಅಲೈ ಕೋಟೆಯ ನಿರ್ಮಾಣ, ದೆಹಲಿಯಲ್ಲಿ ಅಲೈ ಎಂಬ ಕೋಟೆಯನ್ನ ನಿರ್ಮಾಣ ಎಂತಕ್ಕಂಥದ್ದನ್ನು ಮಾಡ್ತಾನೆ. ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು. ಇದ್ರ ಬಗ್ಗೆ ನಿಮಗೆ 10 ಅಂಕದ ಪ್ರಮುಖವಾದಂಥ ಪ್ರಶ್ನೆ ಬರುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಅಂತೇಳಿ. ಆಗ ನೀವು ಇವನ ಸೈನಿಕ ಸಾಧನೆಗಳನ್ನು ಮತ್ತು ಆಡಳಿತ ಸಾಧನೆಗಳನ್ನು ಎರಡನ್ನೂ ಸಹ ನೀವು ವಿವರಿಸಬೇಕಾಗುತ್ತೆ. 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದರೆ ಅವನ ಸೈನಿಕ ಸಾಧನೆಗಳನ್ನು 5 ಮಾರ್ಕ್ಸ್ ಕೇಳ್ತಾರೆ. ಹಾಗೆಯೇ ಅವನ ಆಡಳಿತ ಸಾಧನೆಗಳನ್ನು 5 ಮಾರ್ಕ್ಸ್ ಪ್ರತ್ಯೇಕವಾಗಿ ಕೇಳ್ತಾರೆ. ಹಾಗೆಯೇ ಎರಡನ್ನೂ ನೀವು ಚೆನ್ನಾಗಿ ಅಧ್ಯಯನವನ್ನು ಮಾಡಿ 5 ಅಂಕದ್ದಾದ ಒಂದು ಪ್ರಶ್ನೆ ಬರ್ಬೋದು, ಅಥವಾ 10 ಅಂಕದ್ದಾದ ಒಂದು ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಮುಂದಿನ ತರಗತಿಯಲ್ಲಿ ನಾವು ತೊಗಲಕ್ ಸಂತತಿ ಮತ್ತು ಅದರ ಪ್ರಸಿದ್ಧ ಅರಸನಾದಂಥ ಮಹಮ್ಮದ್ ಬಿನ್ ತೊಗಲಕನ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.